ಸರ್ ಇವತ್ತು ಮೊದಲನೇ ತರಗತಿ ನಡೀತಿದೆ. ಅದ್ರ ರಿಲೆವೆಂಟ್ ಆಗಿ ಕ್ವಶನ್ಸ್ ಕೇಳಿದ್ದಾರೆ. ಕ್ವಶನ್ ಕೇಳ್ತಾ ಹೋಗ್ತೀನಿ ಸರ್. ರಾಗಾದಿ ರೋಗಾನ್ ಎನ್ನುವಾಗ ಮನುಷ್ಯನ ಇಚ್ಛೆಯಿಂದ ರೋಗದ ಉತ್ಪತ್ತಿ ಎಂದು ಅರ್ಥೈಸಿಕೊಳ್ಳಬೇಕೇ? ಯಾವ ಇಚ್ಛೆ ಉತ್ತಮ ಮತ್ತು ಯಾವುದು ಉತ್ತಮವಲ್ಲ ಎಂಬುದಾಗಿ ವಿಂಗಡಣೆ ಸಾಧ್ಯವೇ? ಹಸಿವಾದಾಗಲೂ ಆಹಾರಕ್ಕೆ ಇಚ್ಛೆ ಉಂಟಾಗುತ್ತದೆ. ಯಾವ ಇಚ್ಛೆಯನ್ನು ತಡೆಯಬೇಕು ಮತ್ತು ಯಾವುದನ್ನು ಪೋಷಿಸಬೇಕು ಎಂದು ನಿರ್ಧರಿಸುವುದು ಹೇಗೆ? ಈ ಥರ ಒಬ್ಬರು ಕೇಳಿದ್ದಾರೆ. ಆನ್ಸರ್ ಸರಿ, ಅದು ಇವತ್ತಿನ ತರಗತಿಗೆ ರಿಲೆವೆಂಟ್ ಆಗಿದೆ. ಈ ರಾಗಾದಿ ರೋಗಾನ್, ಹೌದು, ಯಾಕೆ ಆಚಾರ್ಯರು ಹಾಗೆ ಹೇಳಿದ್ದಾರೆ ಅಂದರೆ, ರಾಗ ಉತ್ಪತ್ತಿ ಆಗಿದ್ದರಿಂದ ಇಡೀ ಜಗತ್ತೆಲ್ಲ ಉತ್ಪತ್ತಿ ಆಗಿರೋದು ಅಂತ. ಇಡೀ ಸರ್ವ ಜಗತ್ತು ಉತ್ಪತ್ತಿ ಆಗಿರೋದು ಆ ಇಚ್ಛೆ ಇರೋದ್ರಿಂದ. ಸೊ ಜನ್ಮನೇ ಒಂದು ರೋಗ ಅಂತ ಹೇಳ್ತಾ ಹೋಗ್ತದೆ. ಮುಂದೆ ಮುಂದೆ ಕ್ಲಾಸ್ಗಳನ್ನ ಈ ತರಗತಿಗಳೆಲ್ಲ ಹೈಯರ್ ಎಂಡಿಗೆ ಹೋಗ್ತಾ ಹೋದರೆ ನಿನ್ನ ಜನ್ಮ ಒಂದು. ಸೊ ನಾವು ಆಯುರ್ವೇದದಲ್ಲಿ ರೋಗ ಅಂತ ಹೇಳಿದರೆ ದೋಷ ಸಮೂರ್ಛನ ಜನಿತ ರೋಗ, ವ್ಯಾಧಿ ಅಂತ ಕರಿತೀವಿ. ದೋಷ ಮತ್ತು ದೂಷ್ಯಗಳು ಸಮೂರ್ಛನ ಆದರೆ, ಅದನ್ನು ಒಂದು ಗಂಟಾದರೆ ಅದು ಆಧ್ಯಾತ್ಮಿಕ ಪರಿಭಾಷೆಯಲ್ಲಿ ಹೃದಯ ಗ್ರಂಥಿ ಅಂತ ಕರಿತೀವಿ. ಸೊ ಹೀಗೆ ಈ ಶರೀರ ಆತ್ಮಗಳೆಲ್ಲ ಬಂಧನ ಆಗಿರ್ತಾವಲ್ಲ, ಇವೆಲ್ಲ ಈಗ ಎಲ್ಲವೂ ಸೇರಿಕೊಂಡ್ರೆ ನಾನೇ ಶರೀರ ಅಂದ್ಕೊಂಡು ಅಥವಾ ಒಟ್ಟಾರೆ ಬಂಧನ ಇದೆಲ್ಲ, ಇದನ್ನು ರೋಗ ಅಂತಲೇ ಕರೆಯೋದು. ಅದಕ್ಕೆ ಜನ್ಮ ಅಂದರೆ ಅದು ರೋಗ ಅಂತಲೇ ಈ ಪರಿಭಾಷೆಯಲ್ಲಿ, ಆಧ್ಯಾತ್ಮಿಕ ಪರಿಭಾಷೆಯಿಂದ ಅದು ಇರೋದೇ ಹಾಗೆ. ಹಾಗಾಗಿ ಇಚ್ಛೆ ಅಂತ ಆ ಭಾಷೆಯಲ್ಲಿ ಅದನ್ನು ತಗೊಳ್ಳುವಂಥದ್ದು. ಅವರು ಎರಡನೇ ಭಾಗವಾಗಿ ಏನು ಕೇಳಿದರೆ, ಯಾವ ಆಹಾರ ಉತ್ತಮ, ಯಾವ ಇಚ್ಛೆ ಉತ್ತಮ ಮತ್ತು ಯಾವುದು ಇಚ್ಛೆ ಯಾವುದು ಉತ್ತಮ ಅಲ್ಲ ಅಂತ. ಇಲ್ಲಿ ಬೈಫರ್ಕೇಶನ್ ಮಾಡೋದು ಬಹಳ ಕಷ್ಟ. ಇಚ್ಛೆ ಇದು ಉತ್ತಮ ಅಲ್ಲ ಅನ್ನೋದು. ಮತ್ತು ಏನಾಗುತ್ತೆ ಅಂದರೆ ತನ್ನ ಕೇಂದ್ರೀಕೃತವಾಗಿ ನೋಡ್ತದೆ, ಸ್ವಾರ್ಥ ಕೇಂದ್ರೀಕೃತವಾಗಿ ಇದು ನನಗೆ ಉತ್ತಮ. ಈಗ ಮೀನುಗಾರ ಮೀನನ್ನು ಹಿಡಿತಾನೆ, ಅವನಿಗೆ ಎಷ್ಟು ಸಿಕ್ಕಷ್ಟು ಅವನಿಗೆ ಉತ್ತಮ. ಮೀನಿಗೆ ಪ್ರಾಣನೇ ಹೋಗಿರ್ತದಲ್ಲ, ಅದಕ್ಕೇನು ಆಗುತ್ತೆ. ಸೊ ನಾವು ನನ್ನನ್ನು ಕೇಂದ್ರೀಕರಿಸ್ಕೊಂಡು ನೋಡುವಾಗ ನಾನು ಉತ್ತಮ ಅಂತ ಮಾಡುವಂಥದ್ದು ಕಾರ್ಯ ಹಲವಾರು ಜನರಿಗೆ ಅದು ಕೆಟ್ಟದ್ದಾಗಿರ್ಬೋದು, ಹಲವಾರು ಜನರಿಗೆ ಅದು ತೊಂದರೆ ಆಗಿರ್ಬೋದು. ಸೊ ಉತ್ತಮ ಅಂತ ಕಾರ್ಯಗಳು ಅಥವಾ ದುಷ್ಟ ಕಾರ್ಯಗಳು ಅಂತ ಹೀಗೆ ಬೈಫರ್ಕೇಶನ್ ಮಾಡುವಂಥದ್ದಲ್ಲ. ಒಂದೇ ಗುರುಗಳು ಹೇಳಿದ ಹಾಗೆ ನನಗೆ ತೊಂದರೆ ಆಗಬಾರ್ದು. ಯಾಕಂದರೆ ಈ ಸೃಷ್ಟಿಯಲ್ಲಿ ನಾನು ಒಂದು ಜೀವ, ನಾನು ಒಂದು ಸಸ್ಯವನ್ನು ಕಿತ್ತು ತಿಂತೀನಿ, ಹಾಗೆ ಹುಲಿನೂ ಒಂದು ಜೀವಿಯನ್ನು ಕೊಂದು ತಿಂತದೆ. ಇಷ್ಟೇ ವಿಷಯಕ್ಕಿರೋದಾದರೆ ಪಾಪ ಪುಣ್ಯ ಬರಲ್ಲ. ನಾನು ಸಂಗ್ರಹಣ ಅಂತ ಶುರು ಮಾಡ್ಕೊಂಡ ತಕ್ಷಣ ಇದೆಲ್ಲ ಶುರುವಾಗ್ತದೆ. ನಾನು ಒಂದು ಮೀನನ್ನು ಹಿಡ್ಕೊಂಡು ತಿಂದರೆ ಅದು ದೋಷ ಅಲ್ಲ, ಸಾವಿರಾರು ತಗೊಂಡೋಗಿ ಅವಾಗ ಉತ್ತಮ ಅನುತ್ತಮ ಅನ್ನೋದು. ಸೊ ಪ್ರಕೃತಿಯಲ್ಲಿ ನಾನೊಂದು ಸಹಜ ಜೀವಿ ಅಂತಾದರೆ ಇಲ್ಲಿ ಪ್ರಶ್ನೆ ಬರೋದಿಲ್ಲ. ಜೋಳ ಕಿತ್ಕೊಳ್ಳೋದು, ಪಾಪನ ಗಿಡ ಕೊಲ್ಲೋದು, ಇದ್ರ ಪ್ರಶ್ನೆ ಬರೋದಿಲ್ಲ. ಇದು ನಾನು ಒಂದು ಅದರೊಳಗೆ ಜೀವ. ಹಾಗಾಗಿ ಭಗವಂತ ಎಲ್ಲರಿಗೂ ಅವಕಾಶ ಕೊಟ್ಟರೆ ಉತ್ತಮ ಅನುತ್ತಮ ಅನ್ನೋಂಥ ಪ್ರಶ್ನೆ ಸ್ವಕೇಂದ್ರೀಕೃತವಾಗಿ ನೋಡ್ಕೊಂಡಾಗ ಹಂಗಾಗ್ತದೆ. ಅದು ಹಾಗೆ ಗ್ರಹಿಸಬಾರ್ದು. ಮುಂದಿನ ಇಂಪಾರ್ಟೆಂಟಾಗಿ ಹೇಳಬೇಕಾಗಿರೋದು ಆಯುರ್ವೇದ ವಿಷಯದಲ್ಲಿ ಬಂದರೆ, ಹಸಿವಾದಾಗಲೂ ಆಹಾರಕ್ಕಾಗಿ ಇಚ್ಛೆ ಉಂಟಾಗ್ತದೆ. ಯಾವ ಇಚ್ಛೆಯನ್ನು ತಡೆಯಬೇಕು ಮತ್ತು ಯಾವುದನ್ನು ಪೋಷಿಸಬೇಕು ಮುಂದಿನ ತರಗತಿಗಳಲ್ಲಿ ನಾವು ಅದನ್ನ ವೇಗ, ಧಾರಣೀಯ ವೇಗಗಳು ಮತ್ತು ಅಧಾರಣೀಯ ವೇಗಗಳು ಅಂತ ಬರ್ತದೆ. ಯಾವುದನ್ನ ತಡಿಬೇಕು, ಯಾವುದನ್ನ ತಡಿಬಾರ್ದು ಅಂತ ಹೇಳಿ ಮುಂದಿನ ತರಗತಿಗಳಲ್ಲಿ ಅದು ಆಯುರ್ವೇದದಲ್ಲಿ ಇದೊಂದು ದೊಡ್ಡ ಪಠ್ಯ ಮತ್ತು ದೊಡ್ಡ ಪಾಠ. ಇದು ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣೆಗಿರುವಂತಹ ಮೂಲಭೂತ ಸೂತ್ರಗಳಲ್ಲಿ ಒಂದು. ಹಾಗಾಗಿ ಇದ್ರ ಬಗ್ಗೆ ವಿಶೇಷವಾದ ಎಕ್ಸ್ಪ್ಲನೇಷನ್ ಬರ್ತದೆ. ಸೊ ಯಾವುದನ್ನು ತಡಿಬಾರ್ದು, ಯಾವುದನ್ನು ತಡಿಬಾರ್ದು, ಯಾವುದನ್ನು ತಡೆದ್ರೆ ರೋಗ ಬರ್ತದೆ, ಯಾವುದನ್ನು ತಡೆದೇ ಇದ್ದರೆ ರೋಗ ಬರ್ತದೆ. ಈ ಥರದ ವ್ಯವಸ್ಥೆ ಇದೆ. ಸರಿ ಸರ್, ಧನ್ಯವಾದಗಳು. ಮುಂದಿನ ಪ್ರಶ್ನೆ ಹೋಗೋಣ ಸರ್. ಇಲ್ಲೊಬ್ರು ಕೇಳಿದ್ದಾರೆ, ಆಸ್ಪತ್ರೆ ರಹಿತ ಜೀವನ ಹೇಗೋ ಹಾಗೆ ಆಹಾರ ರಹಿತ ಜೀವ ಸಂರಕ್ಷಣೆ ಬಗ್ಗೆ ರಿಸರ್ಚ್ ಮಾಡಲು ಹೆಚ್ಚಿನ ಒಲವಿದೆ, ಅದು ತಮ್ಮ ಗೈಡೆನ್ಸ್ ಮುಖಾಂತರ ಅಂತ. ನಿಮ್ಮ ಉತ್ತರ ಏನು ಸರ್? ನನಗದು ಗೊತ್ತೂ ಇರಲಿಲ್ಲ ಆ ಸಬ್ಜೆಕ್ಟ್. ಹಾಗೆ ಆಹಾರ ರಹಿತವಾಗಿ ಜೀವನ, ಯಾಕೆ ಹೇಳಿದ್ರೆ ನಾವು ಆಯುರ್ವೇದ ಆಚಾರ್ಯರು ಏನೇನು ಹೇಳಿದಾರೋ ಅದು ಆಚಾರ್ಯರು ಋಷಿ ಅಂತ ನಾವು ಕರಿತೀವಿ. ನನ್ನ ಗುರುಗಳು ಈಶ್ವರರೆಡ್ಡಿ ಸರ್ ಹೇಳ್ತಾ ಇದ್ರು, ಋಷಿ ಅಂದ್ರೆ ಏನಂತ. ಎಂದೂ ಅಸತ್ಯವನ್ನು ನುಡಿದೇ ಇರೋಂಥವ್ರಿಗೆ ಋಷಿ ಅಂತ ಕರೀತಾರೆ, ಋಷಿ ಅಂತ. ಸೊ ಅವರು ಇಲ್ಲಿ ಅನೃತ ಅಥವಾ ಅಸತ್ಯವನ್ನು ಎಂದೂ ಯಾವ ಟೆಕ್ಸ್ಟಲ್ಲೂ ಅದನ್ನು ಬರೆದೇ ಇರ್ತಕ್ಕಂಥವ್ರು. ಅವ್ರಿಗೆ ಯಾವುದೇ ಸ್ವಂತ ಸ್ವಹಿತಾಸಕ್ತಿನೂ ಇಲ್ಲದೆ ಎಂದು ಬರೆದಿರೋಂಥವ್ರು. ಸೊ ಇಲ್ಲಿ ಇವರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಆಹಾರ, ನಿದ್ರೆ ಮತ್ತು ಬ್ರಹ್ಮಚರ್ಯ ಈ ಮೂರನ್ನ ತ್ರಯೋಪಸ್ತಂಭಗಳು ಅಂತ ನಾವು ಕರಿತೀವಿ. ಉಪಸ್ತಂಭಗಳು ಅಂದರೆ ಪಿಲ್ಲರ್ಸ್ ಅಂತ. ಸೊ 3 ಪಿಲ್ಲರ್ಗಳಿದೆ ಈ ಶರೀರ ಇರಬೇಕಾದ್ರೆ. ಒಂದು ಪಿಲ್ಲರ್ ತೆಗೆದ್ರೆ ಏನಾಗುತ್ತೆ, ಶರೀರ ಬಿದ್ದು ಹೋಗ್ತದೆ. ಸೊ ಹಾಗೆ ಆಹಾರವೂ ಒಂದು ಪಿಲ್ಲರ್ ಆಗಿರೋದ್ರಿಂದ ಇದನ್ನು ತೆಗೆದ್ರೆ, ಅಥವಾ ಅದು ಆಹಾರ ರಹಿತ ಜೀವನ ಅನ್ನುವಂಥ ಕಾನ್ಸೆಪ್ಟೇ
ವಿಚಿತ್ರ ಅಂತ ಅನಿಸುತ್ತೆ ಅದು. ಆದರೆ ಅದು ಕಾನ್ಸೆಪ್ಟ್ ಇದೆ ಅಂತ ಒಂದು ಗುರೂಜಿ ಈಗ ತಾನೇ ಡಿಸ್ಕಸ್ ಮಾಡುವಾಗ ಹೇಳಿದರು. ಸೊ ಆಹಾರ ರಹಿತ ಜೀವನ ಇದು ಎಲ್ಲರಿಗೂ ಸಾಧ್ಯ ಇಲ್ಲ. ಮಹಾತ್ಮರು ತನ್ನ ಶರೀರವನ್ನು ಮರೆತು ಸಾವಿರಾರು ವರ್ಷಗಟ್ಟಲೆ ತಪಸ್ಸು ಮಾಡಿದವರಿದ್ದಾರೆ. ಸೊ ಇದು ಸೂಕ್ಷ್ಮ ಶರೀರವನ್ನು ಹಾಗೆ ಇಟ್ಟು ಸೂಕ್ಷ್ಮ ಶರೀರದಲ್ಲೇ ಬದುಕಿರೋಂಥದ್ದನ್ನು ನಾವು ಲೇಖ ನೋಡ್ತೀವಿ ಬಿಟ್ಟರೆ. ಸೊ ಅದು ಎಲ್ಲರಿಗೂ ಸಾಧ್ಯ ಇಲ್ಲ. ಆದ್ದರಿಂದ ಆಹಾರ ಇಲ್ಲದೆ ಜೀವನ ಇಲ್ಲ. ಖಂಡಿತವಾಗ್ಲೂ ಆಹಾರ ಒಂದು ಪಿಲ್ಲರೇ. ಥ್ಯಾಂಕ್ ಯು ಸರ್. ಮುಂದಿನ ಪ್ರಶ್ನೆ ಕೇಳ್ತಾ ಅವ್ರು ಇವತ್ತಿನ ಕಾರ್ಯಕ್ರಮ ತುಂಬ ಚೆನ್ನಾಗಿತ್ತು ಅಂತ ಹೇಳಿದ್ದಾರೆ ಸರ್. ಅವರ ಧನ್ಯವಾದಗಳು. ಪ್ರಶ್ನೆ, ದಯವಿಟ್ಟು ತಮೋಗುಣ, ರಜೋಗುಣ, ಸತ್ವಗುಣಗಳ ಸ್ವರೂಪ, ಪ್ರಭಾವ, ಅಗತ್ಯತೆಯ ಪ್ರಮಾಣಗಳನ್ನು, ಅದರ ಸಮತೋಲನದ ವೈಖರಿಯ ಬಗ್ಗೆ ದಯವಿಟ್ಟು ತಿಳಿಸಿ. ಇದೊಂದು ದೊಡ್ಡ ಟಾಪಿಕ್. ಒಂದು ಮುಕ್ಕಾಲು ಗಂಟೆ ಬೇಕು ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡೋಕ್ಕೆ. ಸಂಕ್ಷಿಪ್ತವಾಗಿ ನಾವು ಹೇಳೋದಾದರೆ, ಮನಸ್ಸು ಅನ್ನೋದ್ರ ತ್ರಿಗುಣಗಳಿಂದ ಆಗಿದೆ ಅಂತ. ತ್ರಿಗುಣಗಳಿಂದ ಆಗಿದೆ ಅಲ್ಲ, ತ್ರಿಗುಣಗಳನ್ನು ಕೂಡ ಅದೇ ಮನಸ್ಸು ಅಂತ. ಸತ್ವ, ರಜಸ್ಸು, ತಮಸ್ಸು ಅಂತ ಹೇಳಿದರೆ ಹಾಗೆ. ಮತ್ತು ಕಾಯಿಲೆ ಅಂತ ಬಂದಾಗ ರಜೋಗುಣಗಳು ಮತ್ತು ತಮಸ್ಸಿಗೆ ಕ್ಷಯ ಅನ್ನೋದಿಲ್ಲ, ಅದಕ್ಕೆ ವೃದ್ಧಿ ಇದೆ, ಕ್ಷಯ ಇಲ್ಲ. ಆಯುರ್ವೇದ ಪಠ್ಯ ಪ್ರಕಾರ ಶರೀರದಲ್ಲಿ ಮನುಷ್ಯನಲ್ಲಿ ಇರೋದನ್ನು ನೋಡಿಕೊಂಡ್ರೆ ರಜಸ್ಸು ಮತ್ತು ತಮಸ್ಸುಗಳಿಗೆ ವೃದ್ಧಿ ಇದೆ. ಈಗ ದೋಷ ವೃದ್ಧಿ ಕ್ಷಯ ಲಕ್ಷಣಗಳನ್ನು ಹೇಳ್ತಾ ಹೋಗ್ತಾರೆ. ವಾತ ಕ್ಷಯ ಲಕ್ಷಣ, ವಾತ ವೃದ್ಧಿ ಲಕ್ಷಣ. ಪಿತ್ತ ಕ್ಷಯ ಲಕ್ಷಣ, ಪಿತ್ತ ವೃದ್ಧಿ ಲಕ್ಷಣ. ರಜೋ ವೃದ್ಧಿ ಲಕ್ಷಣ ಇದೆ, ತಮೋ ವೃದ್ಧಿ ಲಕ್ಷಣ ಇದೆ, ಸತ್ವ ಕ್ಷಯ ಲಕ್ಷಣಗಳಿದೆ. ರಜೋ ಕ್ಷಯ ಲಕ್ಷಣ ಇಲ್ಲ, ಸತ್ವ ಕ್ಷಯ ಲಕ್ಷಣಗಳಿಲ್ಲ. ಆಬ್ಸೆನ್ಸ್ ಅಂತ ಹೇಳೋದು. ಸತ್ವ ಅನ್ನುವಂಥದ್ದೇನಿದೆ, ಇದು ಕೆಲಸ ಮಾಡೋದಕ್ಕೆ ನಿರಂತರವಾಗಿ ಬಲವನ್ನು ಕೊಡುವಂಥದ್ದು, ಪ್ರೇರಣೆ ಅಂತಲ್ಲ, ಬಲವನ್ನು ಕೊಡ್ತಾ ಇರೋದು. ಸತ್ವ ಇಲ್ಲ ಅಂದರೆ ಅದು ಕೆಲಸ ಮಾಡೋದೇ ಇಲ್ಲ. ಕರೆಂಟ್ ಇಲ್ಲ ಅಂದರೆ ಎಂಥ ಮಿಷನ್ನು ಏನೂ ಕೆಲಸ ಮಾಡಲ್ಲ, ಪವರ್ ಇಲ್ಲ ಅಂದರೆ. ಸೊ ಕರೆಂಟ್ ಅನ್ನೋವಂಥದ್ದನ್ನು ಕೊಡ್ತಾ ಇದ್ದರೆ ಅದು ಕೆಲಸ ಮಾಡ್ತಾ ಇರ್ತದೆ. ಆ ಕೆಲಸ ಮಾಡೋವಂಥ ಕೆಲಸ ಇದೆ, ಇದನ್ನು ರಜಗುಣ ಅಂತ ಹೇಳಿದ್ರೆ. ಕರೆಂಟನ್ನು ಆಫ್ ಮಾಡಿಕೊಂಡ್ರೆ ಅದು ತಮಸ್ಸೆ. ಕತ್ತಲಿಗೆ ಒಂದು ಕಪ್ಪಾದ ಲೈಟ್ ಹಾಕೋದೇನು ಬೇಕಾಗಲ್ಲ. ಕಪ್ಪಾದ ಒಂದು ಲೈಟನ್ನು ಹಾಕಿ ಕತ್ತಲನ್ನು ಮಾಡೋ ಅವಶ್ಯಕತೆ ಇಲ್ಲ. ಲೈಟ್ ಆಫ್ ಮಾಡಿದರೆ ಕತ್ತಲು ತಾನೇ ಇದ್ದೇ ಇರ್ತದೆ. ಸೊ ಈ ಕತ್ತಲು ಅನ್ನೋಂಥದ್ದು ಸರ್ವತ್ರ ಇರುವಂಥದ್ದು. ಹಾಗಾಗಿ ಇವುಗಳು ಸಮತೋಲನ ಆಗಲ್ಲ. ಅದು ನಿದ್ದೆಗೆ ಬೇಕು. ರಜಗುಣ ಸತ್ವದ ಅಧೀನದಲ್ಲಿ ಕೆಲಸ ಮಾಡಿದರೆ ರಜಗುಣ ಕೆಲಸ ಮಾಡ್ತದೆ. ಸೊ ಸತ್ವವನ್ನು ಕೈ ಬಿಟ್ಟು ಏನನ್ನೂ ಮಾಡೋಕ್ಕೆ ಬರಲ್ಲ. ಸಾತ್ವಿಕ ನಿದ್ರಾ ಅಂತಲೂ ಇದೆ. ಸೊ ಸತ್ವದ ಅಧೀನದಲ್ಲಿ ಅದು ಕೆಲಸ. ಸತ್ವವನ್ನು ಓವರ್ಟೇಕ್ ಮಾಡಿಕೊಂಡು ನಾನು ಜೋರು ಮಾಡ್ತೀನಿ ಅಂತ ಹೋದರೆ ಆಕ್ಸಿಡೆಂಟೇ ಮಾಡ್ಕೋತದೆ. ಸೊ ಸಿಲಿಂಡ್ರಿಗೆ ಕಂಟ್ರೋಲ್ಡ್ ರೆಗ್ಯುಲೇಟರ್ ಅಂತ ಇರ್ತದೆ. ಹಾಗೆ ಬಿಟ್ಟರೆ ಸಿಲಿಂಡ್ರ್ ರೆಗ್ಯುಲೇಟರ್ ಇಲ್ಲ ಅಂತ ಹೇಳಿದರೆ, ಸೊ ಹಾಗೆ ಅದು ಕಂಟ್ರೋಲ್ಡ್ ಮ್ಯಾನರಲ್ಲಿ ಕೆಲಸ ಮಾಡಿದ್ರೆ ಪವರೇ ಅದು ಕಂಟ್ರೋಲಲ್ಲಿ ಹೋದರೆ ಆ ಕೆಲಸ ಮಾಡ್ತದೆ. ಸತ್ವ ಯಾವಾಗಲೂ ನಿಯಂತ್ರಣ. ಈಗ ನಾನು ಉದಾಹರಣೆ ಸಾಮಾನ್ಯ ಕೊಡೋದು ಹಲ್ಲಿ ಬಾಲ ಬಿದ್ದ ತಕ್ಷಣ ಒಳ್ಳಾಡ್ತಾ ಇರ್ತದೆ ತುಂಬ. ಸತ್ವದ ಕಂಟ್ರೋಲ್ ತಪ್ಪಿದೆ. ರಜಗುಣ ಏನು ಕೆಲಸ ಮಾಡ್ತದೆ, ಅನ್ಕಂಟ್ರೋಲ್ಡಾಗಿ ಬಿಹೇವ್ ಮಾಡ್ಕೊಂಡು ಹೋಗ್ತದೆ. ಸೊ ಹಾಗಾಗಿ ಅದು ಅನ್ಕಂಟ್ರೋಲ್ಡ್ ಬಿಹೇವಿಯರ್ನ ಪ್ರಾರಂಭ ಮಾಡಿರ್ತಾರೆ. ಎಲ್ಲಿವರೆಗೂ ಅದರಲ್ಲಿ ಎಲ್ಲಿವರೆಗೂ ಬಲ ಇದೆ ಅಷ್ಟು, ಕಂಟ್ರೋಲ್ಡ್ ಅಲ್ಲ, ಮುಗಿತು. ಆಮೇಲೆ ತಮಸ್ ಆವರಣ ಆಗಿ ಕೂರ್ತದೆ. ಹೀಗಾಗಿ ಸತ್ವನೇ ಪ್ರಧಾನ, ಅದನ್ನಷ್ಟೇ ಗಳಿಸ್ಕೊಂಡ್ರೆ ಸಾಕು. ಸತ್ವ ವೃದ್ಧಿ ಮಾಡ್ಕೊತ ಮಾಡ್ಕೊಂಡು ಹೋದರೂ ಸಾಕು. ಅವು ಏನು ಮಾಡೋಕೆ ಅದನ್ನು ಮಾಡ್ತಾರೆ. ಸತ್ವ ವೃದ್ಧಿ ಮಾಡ್ಕೊಂಡು ಹೋಗ್ಬಿಟ್ರೆ ರಜಗುಣ ಕ್ರಿಯಾತ್ಮಕ ಆದ್ದರಿಂದ ಒಳ್ಳೆ ಕೆಲಸ ಮಾಡಿಸ್ತದೆ. ತಮಸ್ಸು ರೆಸ್ಟ್ ಬೇಕಾಗಿದ್ದರಿಂದ ಸ್ವಲ್ಪ ಸಮಯದಲ್ಲೇ ರೆಸ್ಟನ್ನು ಕೊಡಿಸೋ ವ್ಯವಸ್ಥೆ ಮಾಡ್ತದೆ. ಸೊ ಸತ್ವ ವೃದ್ಧಿ ಮಾಡ್ಕೊಳ್ಳೋದ್ರ ಬಗ್ಗೆ ಅಷ್ಟೇ ಚಿಂತನೆ ಮಾಡೋದು ತುಂಬ ಸೂಕ್ತ ಈ ವಿಷಯದಲ್ಲಿ. ಥ್ಯಾಂಕ್ ಯು ಸರ್. ಮುಂದಿನ ಪ್ರಶ್ನೆ, ಆಧ್ಯಾತ್ಮ ಸಾಧನೆ ಮಾಡುವವರು ಈರುಳ್ಳಿ, ಬೆಳ್ಳುಳ್ಳಿ, ಮೆಣಸಿನಕಾಯಿ ತಿನ್ನಬಾರದು ಎಂದು ಅನೇಕರು ಹೇಳ್ತಾರೆ. ಅದೆಲ್ಲ ಮೂಢನಂಬಿಕೆ. ನಾವುಗಳು ಎಲ್ಲವನ್ನೂ ತಿಂದು ಸಹ ಆಧ್ಯಾತ್ಮಿಕ ಸಾಧನೆ ಮಾಡಬಹುದು. ಅದೆಲ್ಲ ವಸ್ತುವಿನಲ್ಲಿ ಇಲ್ಲ, ನಮ್ಮ ಮನಸ್ಸಿನಲ್ಲಿದೆ. ಇದರಲ್ಲಿ ಯಾವುದು ಸರಿ? ಪ್ರಾಕ್ಟಿಕಲಿ ನೋಡೋಣ ಅಂತ ನಾವು ಮಾತಾಡಿದವಾಗ ಇದ್ರ ಬಗ್ಗೆ ತುಂಬ ಆಳವಾಗಿ ನಾನು ಮಾತಾಡೋದಕ್ಕೆ ಹೋಗೋದಿಲ್ಲ. ಅದರಲ್ಲಿ ಭಾಳಷ್ಟು ಇದೆ. ಏನು ತಿಂದು ನಾನು ಮಾಡ್ತೀನಿ ಅದೇನು ಗುಂಬುತನ ಅಂತ ಹೇಳ್ಬೋದು ಅಷ್ಟೇ. ಬಿಟ್ಟರೆ ಇವತ್ತು ಚೆನ್ನಾಗಿ ಒಂದಷ್ಟು ಆಲ್ಕೋಹಾಲ್ ಕುಡಿಸ್ಬಿಡೋದು, ಮನಸ್ಸನ್ನು ಸ್ಥಿರವಾಗಿ ಇಟ್ಕೊಂಡು ಏನೋ ಒಳ್ಳಾಡ್ದಂಗೆ ಇದ್ಬಿಡಪ್ಪ ನೀನು ಅಂತಂದು ಹೇಳೋದು. ಎತ್ತರ ಯಾರಾದರೂ ಇರೋಕ್ಕೆ ಸಾಧ್ಯತೆ ಇದೆಯಾ? ಭಾಳ ಒಳ್ಳೆ ಮನುಷ್ಯ, ಭಾಳ ತಣ್ಣಗಿರ್ತಾನೆ ಆ ಮನುಷ್ಯ, ನನಗೂ ಆಲ್ಕೋಹಾಲ್ ತಿನ್ನಿಸ್ಬಿಟ್ಟು ಕುಡಿಸ್ಬಿಟ್ಟು ನನ್ನ ಮನಸ್ಸು ಏನೂ ಒಳ್ಳಾಡಲ್ಲ, ಕೇಳಲ್ಲ. ಅದು ಹಂಗಿಲ್ಲ. ಆಹಾರದ ಸ್ಥೂಲ ಭಾಗ ಶರೀರವನ್ನು ಪೋಷಣೆ ಮಾಡಿದರೆ, ಸೂಕ್ಷ್ಮ ಭಾಗ ಮನಸ್ಸನ್ನು, ಇಂದ್ರಿಯಗಳನ್ನು ಪೋಷಣೆ ಮಾಡ್ತಾ ಇರ್ತದೆ. ಸೊ ಹಾಗಾಗಿ ಸೂಕ್ಷ್ಮ ಭಾಗ, ಆಹಾರದ ಸೂಕ್ಷ್ಮ ಭಾಗ ವೆರಿ ವೆರಿ ಇಂಪಾರ್ಟೆಂಟು. ಆಹಾರದ ಸೂಕ್ಷ್ಮ ಭಾಗ ಏನಿರ್ತದೋ ಹಾಗೆ ಮನಸ್ಸು
ಹಾಗಾಗಿ ಸಾತ್ವಿಕ ಆಹಾರ, ರಾಜಸಿಕ ಆಹಾರ, ತಾಮಸಿಕ ಆಹಾರ ಅಂತ ಇದೆ. ಸೊ ಅದೆಲ್ಲ ತಿಂದೂ ನಾನೇನು ಮಾಡ್ಕೊಳ್ಳಲ್ಲ ಅಂದರೆ ನಿನಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನೋ ಲೆಕ್ಕದಲ್ಲಿ ಹತ್ರ ಇದ್ದಿರಬೇಕು. ಅದಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ. ಅದು ತುಂಬ ತುಂಬ ರೇರ್ ಪಾಸಿಬಿಲಿಟಿ. ಸಾಮಾನ್ಯರು ಅದನ್ನು ವಿಚಾರ ಮಾಡ್ಕೊಂಡು ನಾವು ಅದನ್ನು ಪಾಲನೆ ಮಾಡ್ತೀನಿ ಅನ್ನೋದಿದೆಯಲ್ಲ, ಇದು ಒಂದು ನನಗೆ ಬೇಕಾದಂತೆ ಹುಡ್ಕೊಳ್ಳೋಂಥ ದಾರಿ ಅಂತ ಅನಿಸುತ್ತೆ ಸಾಮಾನ್ಯವಾಗಿರುವಂಥದ್ದು. ದೊಡ್ಡ ಸಮಾಧಿ ಬಗ್ಗೆ ಮಾತಾಡೋದು, ಯಮನಿಯಮಗಳೇ ನಮಗೆ ಗೊತ್ತಿಲ್ಲ, ಸಮಾಧಿ ಬಗ್ಗೆ ಡಿಸ್ಕಷನ್ ಮಾಡ್ದಂಗೆ ಆಗ್ತದೆ. ಸೊ 1-2 ನಾನು ಎಣಿಸೋ ಬದಲು ನನಗೆ 1ನೇ ಕ್ಲಾಸು ಬೇಡ, 2ನೇ ಕ್ಲಾಸು ಬೇಡ, ಸೀರಾ IAS ಬೇಕು ಅನ್ನೋ ಥರ ಆಗ್ತದೆ. ಹಾಗಾಗಿ ಅದು ಹಾಗಿಲ್ಲ. ಆಹಾರ ಪದ್ಧತಿಗಳಿಂದ ಮಾಡ್ಕೊಂಡು ಹೋದರೆ ಮನಸ್ಸನ್ನು ಸ್ಥಿರವಾಗಿಟ್ಕೊಂಡು, ಮನಸ್ಸಿಗೂ ಶರೀರಕ್ಕೂ ಇದಕ್ಕೇನು ಸಂಬಂಧ ಇಲ್ಲ ಅನ್ನೋಂಥ ಪ್ರಶ್ನೆ ಬಂದಾಗ ತಿನ್ನೋವಂಥ ಇಚ್ಛೆನೂ ಏನು ತಿಂತೀನಿ ಅನ್ನೋನು ಗೊತ್ತಿರಲ್ಲ. ನಾನು ಹೇಳ್ತಾ ಇರ್ತೀನಿ, ಸಾಮಾನ್ಯ ನೀವು ನೋಡಿದ್ದೀರಿ, ಒಂದಷ್ಟು ವರ್ಷ ಆದಮೇಲೆ ಬಾಯಲ್ಲಿ ಮಣ್ಣಿಟ್ಟರು ಹೋಳಿಗೆ ಇಟ್ಟರು ಎರಡೂ ಒಂದೇ ರುಚಿ ಅನ್ನಿಸ್ಬೇಕು. ಆವಾಗ ನಿಮಗೆ ಒಂದಷ್ಟು ನಾಲಿಗೆ ಮೇಲೆ ಒಂದಷ್ಟು ಏನೋ ಬಂದಿದೆ ಅಂತ, ಮೊದಲನೇ ಇಂದ್ರಿಯ, ಹೌದಾ? ಸೊ ಹಂಗೆ ಅನಿಸೋದಾದರೆ ಖಾರ ಇಟ್ಕೊಂಡು ನನಗೆ ಮೆಣಸಿನ್ಕಾಯಿ ಇಟ್ಕೊಂಡು ನನಗೆ ಖಾರ ಹತ್ತಾ ಇಲ್ಲ ನಾಲಿಗೆಗೆ ಅಂದರೆ ಯಮಹಾತ್ಮರು ಅದನ್ನು ಫಾಲೋ ಮಾಡ್ಬೋದು. ಓಕೆ ಸರ್. ಓಕೆ. ಮುಂದಿನ ಪ್ರಶ್ನೆ, ಬರೀ ಹಣ್ಣು ತಿಂದು ಜೀವಿಸಿದರೆ ನಮ್ಮ ಶರೀರ ತುಂಬ ಶುದ್ಧವಾಗಿರುತ್ತದೆ, ಬೆಂದ ಪದಾರ್ಥ ಬೇಡ ಎಂದು ಹಲವಾರು ಜನರು ಪ್ರಚಾರ ಮಾಡ್ತಾ ಇದ್ದಾರೆ. ಇದನ್ನು ಯಾವ ರೀತಿ ಅರ್ಥ ಮಾಡಿಕೊಳ್ಬೇಕು, ದಯವಿಟ್ಟು ತಿಳಿಸಿ. ಹಣ್ಣಿನ ವಿಚಾರದಲ್ಲಿ ಆಯುರ್ವೇದನೂ ಸ್ಪಷ್ಟಪಡಿಸುತ್ತೆ ನಿಜವಾಗಿರುವಂಥ ಸಂಗತಿಗಳೇನು ಅಂತ ಹೇಳಿದರೆ, ಹಣ್ಣು ತಿಂದು ಜೀವಿಸೋದು ಅಂಥದ್ದೇನು ಪೂರ್ಣ ಅದೇ ಅಲ್ಲ. ಯಾವ ಕಾಲಕ್ಕೆ ಯಾವ ಹಣ್ಣು ಬರ್ತಾವೋ ಅದನ್ನು ತೊಗೊಳ್ಬೇಕು. ಆದರೆ ಹಣ್ಣಿನ ಉದ್ದೇಶ ಇದೆ, ಸ್ಪಷ್ಟವಾದ ಉದ್ದೇಶ ಇದೆ ಹಣ್ಣಿನ ವಿಷಯದಲ್ಲಿ. ಈ ಹಣ್ಣಲ್ಲಿ ಈ ಕೆಮಿಕಲ್ ಇದೆ, ಈ ಹಣ್ಣಲ್ಲಿ ಕೆಮಿಕಲ್ ಇದೆ, ಇಲ್ಲ. ಹಣ್ಣು ಒಂದು ವ್ಯಾಕ್ಸಿನೇಟೆಡ್ ಪ್ರಕ್ರಿಯೆ ಅದು. ಈ ಕಾಲದಲ್ಲಿ ಇಷ್ಟು ಈ ಹಣ್ಣನ್ನು ತಿಂದರೆ ಮುಂದಿನ 1 ವರ್ಷಗಳ ಕಾಲ ಅದು ವ್ಯಾಕ್ಸಿನೇಟೆಡಾಗಿ ಕೆಲಸ ಮಾಡ್ತದೆ. ಹಾಗಾಗಿ ಆ ಋತುವಿನಲ್ಲಿ ಆ ಫಲಗಳೇನು ಸಿಗ್ತದೋ ಅದನ್ನು 1-2 ತಿಂದರೂ ಅದೇನು ಕೆಲಸ ಮಾಡುತ್ತೋ ಅದನ್ನು ಮಾಡ್ತದೆ. ಮನುಷ್ಯನಿಗೆ ತಿನ್ನೋದಕ್ಕೆ ಬೇರೆ ಆಹಾರ ಪದ್ಧತಿಗಳೆಲ್ಲ ಇದೆ, ಬೇಯಿಸಿ ತಿನ್ನೋದು. ಹಣ್ಣನ್ನು ತಿನ್ನಬಾರ್ದು ಅಂತಲ್ಲ, ಹಣ್ಣುಗಳನ್ನು ತಿಂತೀರಾ ಅದು ಒಂದು ಹೊತ್ತಿಗೆ ತಿಂದುಬಿಟ್ಟು ಡ್ರಾಪ್ ಮಾಡೋದು ಇನ್ಸ್ಟೆಂಟಾಗಿ ಎನರ್ಜಿ ಕೊಡ್ತದೆ. ಹಣ್ಣು ಇಮಿಡಿಯೇಟಾಗಿ ಸದ್ಯೋಪ್ರೀಣನವನ್ನು ಮಾಡ್ತದೆ. ಜೊತೆಗೆ ಅಗ್ನಿ ಅಪೇಕ್ಷೆ ಹೆಚ್ಚು ಇರಲ್ಲ. ಯಾರಿಗೆ ಅಜೀರ್ಣ ಆಗಿದೆಯೋ, ಯಾರಿಗೆ ಅಗ್ನಿ ಸ್ವಲ್ಪ ಮಾಂದ್ಯ ಆಗಿದೆಯೋ ಅವರಿಗೆ ಹಣ್ಣನ್ನು ಕೊಟ್ಟರೆ ನೇರವಾಗಿ ಸಾರಾಂಶ ಶರೀರಕ್ಕೆ ಸೇರಿಬಿಡ್ತದೆ. ಹಾಗಾಗಿ ಆ ಕಾಲದಲ್ಲಿ ಹಣ್ಣುಗಳನ್ನು ಸೇವಿಸಿಕೊಂಡು ಆರೋಗ್ಯವನ್ನು ಇಟ್ಕೊಳ್ಳೋದು ಸರಿ. ಉಳಿದೆಲ್ಲ ಕಾಲಗಳಲ್ಲಿ ಬೇರೆ ಬೇರೆ ವಿಷಯಗಳೆಲ್ಲ ಶರೀರಕ್ಕೆ ಬೇಕಾಗ್ತದೆ. ಹಾಗಾಗಿ ಕೇವಲ ಹಣ್ಣನ್ನು ತಿಂದು ಬದುಕುವಂಥದ್ದು ಸಾಮಾನ್ಯ ಜನರಿಗೆಲ್ಲ ಅದು ಹಾಗಾಗೋದಿಲ್ಲ. ಇಲ್ಲೊಬ್ಬರು ಪ್ರಶ್ನೆ ಇದೆ, ಕೆಲವೊಂದು ಮಕ್ಕಳು ಸ್ಪೈಸಿ ಫುಡ್ ಅಂದರೆ ಖಾರ, ಉಪ್ಪು, ಹುಳಿ ಅದನ್ನು ಜಾಸ್ತಿ ಇಷ್ಟಪಡ್ತಾರೆ. ಸ್ವಲ್ಪ ಇದ್ರೂ ಕೂಡ ಸಡನ್ನಾಗಿ ಐಡೆಂಟಿಫೈ ಮಾಡ್ತಾರೆ. ಸ್ವಲ್ಪ ಖಾರ ಇದ್ರೂ ಇದು ಜಾಸ್ತಿ ಖಾರ ಇದೆ ಅಂತ ಐಡೆಂಟಿಫೈ ಮಾಡ್ತಾರೆ. ಕೆಲವೊಬ್ಬರು ಮಕ್ಕಳು ತುಂಬ ಖಾರನ ಇಷ್ಟಪಡ್ತಾರೆ. ನೀವು ಹೇಳಿದ್ರಿ ಬೆಳಗ್ಗೆ ಸಂವೇದನೆ ಅಂತ. ಈ 2 ಮಕ್ಕಳಲ್ಲೂ ಏನು ಡಿಫ್ರೆನ್ಸ್ ಇರುತ್ತೆ ಬೇಸಿಕಲಿ ಅಂತ ಕೇಳಿದ್ದಾರೆ ಸರ್. ಇವತ್ತು ಮಾತಾಡೋ ಟಾಪಿಕ್ಕಿನ ಮೂಲ ಸಿದ್ಧಾಂತ ಸತ್ವ ಅಂತ ಏನು ಕರಿತೀವಲ್ಲ, ಇದು ಜೀವಿ ಜನ್ಮಾಂತರ ಗತಿ ಇರ್ತದೆ. ಒಂದೇ ತಾಯಿ ಹುಟ್ಟಿದ 2 ಮಕ್ಕಳು ಬೇರೆ ಬೇರೆ ವಿಭಿನ್ನ ರುಚಿ, ಒಬ್ಬರು ಸಿಹಿ ಇಷ್ಟಪಡ್ತಾರೆ, ಒಬ್ಬರು ಖಾರ ಇಷ್ಟಪಡ್ತಾರೆ. ಅದು ಜನ್ಮಾಂತರದ ಸಂಸ್ಕಾರದಿಂದ ಮನಸ್ಸಿಗೆ ಆಗಿರುವಂಥ ಒಂದು ಬಲವಾದ ಇದು ಅದೇ. ಹಾಗಾಗಿ ಹೇಳ್ತಾ ಇದ್ದೇನೆ, ಎಲ್ಲ ಶರೀರಗಳ ಒಳಗೆ ಒಂದೊಂದು ಮನಸ್ಸಿಲ್ಲ, ಒಂದೊಂದು ಮನಸ್ಸು ಒಂದೊಂದು ಶರೀರವನ್ನು ಕಟ್ಕೊಂಡಿದೆ ಅಂತ. ಪ್ರತಿ ಮನಸ್ಸು ತನಿಗೆ ಬೇಕಾದ ರೀತಿ ಶರೀರವನ್ನು ಕಟ್ಕೊಂಡಿದೆ. ಹಾಗಾಗಿ ಮನಸ್ಸು ಪ್ರಫುಲ್ಲವಾಗಿದ್ದ ಮುಖವನ್ನು ನೋಡಿ ಪ್ರಫುಲ್ಲವಾಗಿರ್ತದೆ, ಮನಸ್ಸು ಗಲಿಬಿಲಿಗೊಂಡ ಮುಖವನ್ನು ನೋಡಿ ಗಲಿಬಿಲಿ ಇರ್ತದೆ. ಸೊ ಮುಖದ ಮೇಲೆ ಮನಸ್ಸಾಗಿಲ್ಲ, ಮನಸ್ಸಿನ ಮೇಲೆ ಮುಖ ಇಂದ್ರಿಯಗಳೆಲ್ಲ ಆಗಿರೋದ್ರಿಂದ ಈ ಮನಸ್ಸು ಎಷ್ಟೋ ಜನ್ಮಗಳ ಸಂಸ್ಕಾರದಿಂದ ಅದು ಜೀವಿ ವಿಭಿನ್ನ, ಅದನ್ನೇ ಕಟ್ಕೊಂಡು ಬಂದಿರ್ತದೆ, ರೂಢಿ ಮಾಡ್ಕೊಂಡು ಬಂದಿರಲ್ಲ, ಇಚ್ಛೆ ಪಟ್ಕೊಂಡು ಬಂದಿರ್ತದೆ. ಈಗ ಅದು ಏನೂ ಆಗೋದಿಲ್ಲ. ಇದನ್ನು ನಾವು ಆಯುರ್ವೇದದಲ್ಲಿ ಸಾತ್ಮ್ಯ ಅಂತ ಕರಿತೀವಿ. ಸಾತ್ಮ್ಯ ಅಂತ ಆತ್ಮ ಅಂತ ಆತ್ಮಗತ ಆಗೋದು ಅಂತ. ಸೊ ಆತ್ಮಗತ ಆಗೋದು ಅಂದರೆ ಏನು? ಈ ಆಹಾರ ಶರೀರವೇ ಆಗಿ ಬದಲಾಗೋದು ಮತ್ತು ಅದು ಜೀವವೇ ಆಗಿ ಬದಲಾಗೋದಕ್ಕೆ ಆತ್ಮಗತ ಅಂತ ಕರೀತಾರೆ. ಸಾತ್ಮ್ಯ ಆಹಾರವನ್ನು ಸೇವಿಸಿ ಅಂತ ನಾವು ಕರಿತೀವಲ್ಲ. ಸೊ ಅದು ಸಾತ್ಮ್ಯ ಮಗು, ಸಿಹಿ ಒಂದು ಮಗುವಿಗೆ ಸಾತ್ಮ್ಯ. ಅದಕ್ಕೆ ಕಫ ಪ್ರಕೃತಿ ಉತ್ಪತ್ತಿ ಆಗ್ತದೆ. ಕಟುರಸ ಅಂದರೆ ಖಾರ ಒಂದು ಮಗುವಿಗೆ ಇಷ್ಟ, ಅದು ವಾತ ಪ್ರಕೃತಿಯ. ಸೊ ಶುಕ್ರಾರ್ಥವಸ್ಥೆಯ ಜನ್ಮ ಅದು ವಿಷಯಣೇವ ವಿಷಕ್ರಿಮಿ ಚತುಸ್ರ ಪ್ರಕೃತಿಯೋಹೋ ಅಂತ ಹೇಳ್ತಾರೆ. ಅಂದರೆ ಆಯಾ ಪ್ರಕೃತಿ ಉತ್ಪತ್ತಿ ಆಗ್ತದೆ ಶುಕ್ರಾರ್ಥವ ಸಂಯೋಗದಿಂದ. ವಿಷಯಣವೇ ವಿಷಕ್ರಿಮಿ ಅಂದರೆ ವಿಷದಿಂದನೇ ವಿಷಕ್ರಿಮಿ ಉತ್ಪತ್ತಿ, ವಿಷ ಅದನ್ನು ಕೊಲ್ಲೋದಿಲ್ಲ ಅಂತ.
ವಿಷವನ್ನೇ ಇಟ್ಕೊಂಡಿದ್ರು ಕೂಡ ಹಾವು ಆ ವಿಷ ಹಾವನ್ನು ಕೊಲ್ಲೋದಿಲ್ಲ ಅಂತ. ಹಾಗೆ ಅದು ವಾತ ಪ್ರಕೃತಿಯಾಗಿರುವಂತಹ ಮಗು ಖಾರವನ್ನು ತಿನ್ನೋದ್ರಿಂದ ಅದಕ್ಕೇನು ಬಾಧೆ ಇಲ್ಲ. ಅದು ತಿನ್ನದೇ ಇದ್ದರೆ ಬಾಧೆ. ಕಫ ಪ್ರಕೃತಿ ಇರುವಂಥದ್ದು ಸಿಹಿ ತಿನ್ನದೇ ಇದ್ದರೆ ಅದಕ್ಕೆ ಬಾಧೆ ಆಗ್ತದೆ. ಹಾಗಾಗಿ ಆ ಪ್ರಕೃತಿ ಇದೆಯಲ್ಲ, ಇವರು ಕಫ ಪ್ರಕೃತಿ ಗುಡ್ಗುಂಡೆ ಹಾಕಿರ್ತಾರೆ, ಸಿಹಿನ ಚೆನ್ನಾಗಿ ತಿಂತಾ ಇರ್ತಾರೆ. ವಾತ ಪ್ರಕೃತಿ ಯಾಕೆ ಹೀಗಿರ್ತಾರೆ ಅಂದರೆ ಅವರು ಅದು ಪ್ರಕೃತಿ ನಿರ್ಧಾರ ಮಾಡಿರ್ತಾರೆ. ಮಗು ಸಹಜ ಸಂವೇದನೆ ಮಾಡೋದು, ಅದ್ರಿಗೇನು ವಿಪರೀತ ಸಂವೇದನೆ ಅಲ್ಲ. ಎಲ್ಲ ಮಕ್ಕಳು ಆ ರೀತಿ ಇರೋದು, ಷಡ್ರಸಗಳು ಅದು ಇಷ್ಟ ಇದು ಇಷ್ಟ ಸಂವೇದನೆ ಹಾಗೆ ಮಾಡ್ತೇವೆ. ರೋಗಕಾರಕ್ಕಾಗಿದ್ದರೆ ನಾವು ಅದನ್ನು ಬದಲಾವಣೆ ಮಾಡ್ತಾ ಕೊಡ್ತಾ ಹೋಗ್ಬೋದು. ಸೊ ಮಧುರಸ ಅನ್ನುವಂಥದ್ದು ಬೆಳವಣಿಗೆಗೆ ಪೂರಕ ಆದ್ದರಿಂದ ನಾವು ಅದನ್ನು ಮಕ್ಕಳಿಗೆ ಆ ರೀತಿ ಪೋಷಣೆ ಮಾಡಿ ಖಾರ ತಿಂತಾರೆ ತಿನ್ನಲಿ ವಾತ ಪ್ರಕೃತಿ ಅಂತ ಬಿಡೋದಲ್ಲ. ಅದು ಹಾನಿ ಮಾಡ್ತದೆ ಅಂತ ಗೊತ್ತು ಮಾಡ್ಕೊಂಡು ಮಧುರಸವನ್ನು ಪ್ರಧಾನವಾಗಿ ಇಟ್ಕೊಂಡು ಸ್ವಲ್ಪ ಸ್ವಲ್ಪ ಖಾರವನ್ನು ಕೊಟ್ಟು ಅದನ್ನು ಬೆಳೆಸ್ಬೋದು. ಹೀಗಾಗಿ ಮಕ್ಕಳು ವಿಭಿನ್ನವಾಗಿರ್ತಾರೆ. ಇದ್ರ ಬಗ್ಗೆನೇ ಕಂಟಿನ್ಯೂಸ್ ಕ್ವಶನ್ ಅವರೇ ಕೇಳಿದ್ದಾರೆ. ಸಂವೇದನೆ ಅಂದರೆ ಕೆಲವೊಮ್ಮೆ ನಾವು ಸೀಸನಲ್ ವೈಸ್ ನಮ್ದು ಏನಾದರೂ ಬಾಡಿ ಬೇರೆ ಥರ ಕೇಳುತ್ತಾ. ಫಾರ್ ಎಕ್ಸಾಂಪಲ್ ನಮಗೆ ರುಟೀನಾಗಿ ಬೋಂಡಾ ಬಜ್ಜಿ ಇಷ್ಟ ಇಲ್ಲ, ಚಳಿನಲ್ಲಿ ನಮ್ಗೆ ಅದು ಮಳೆಗಾಲದಲ್ಲಿ ಎಲ್ಲ ನಮ್ಗೆ ಇಷ್ಟ ಬರುತ್ತೆ. ಅದು ಸೀಸನಲ್ ಎಫೆಕ್ಟಾ ಹೇಗೆ ಅಂತ ಕೇಳಿ. ಎರಡು ಇದೆ. ಹೌದು, ಸೀಸನಲ್ ಎಫೆಕ್ಟ್ ಹೌದು, ಇಂಟರ್ನಲ್ ಕೊರತೆಗಳು ಹೌದು. ಸ್ಪಷ್ಟವಾಗಿ ಎರಡಿದೆ. ಇದನ್ನು ಗುರುತಿಸ್ಕೊಂಡ್ಬಿಡಬೇಕು. ಇಚ್ಛೆ ಒಳಗಿನಿಂದ ಬಂದಿದೆಯೋ ನಾಲಿಗೆಯಿಂದ ಬಂದಿದೆಯೋ ಎರಡು ಸ್ಪಷ್ಟ ಬೈಫರ್ಕೇಷನ್ ಮಾಡ್ಕೊಂಡ್ಬಿಡ್ಬೇಕು. ಇದು ಮಾಡ್ಕೊಳ್ಳಿಲ್ಲ ಅಂದರೆ ಒಳಗಿನ ಇಚ್ಛೆ ಮಣ್ಣು ತಿನ್ನಬೇಕಂತ ಬಂದು ಮಣ್ಣು ತಿಂದರೂ ಅದು ಹಾನಿ ಮಾಡೋಲ್ಲ. ಇದು 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 ಇರೋವಂಥ ವ್ಯವಸ್ಥೆ ಹಾಗೆ. ನನಗೆ ಒಳಗಿನ ಆಳವಾದ ಇಚ್ಛೆ ಈ ಕ್ಯಾಲ್ಸಿಯಂ ಕೊರತೆ ಬಿದ್ದರೆ ಸುಣ್ಣ ತಿಂತಾರೆ ಅಂತ ಹೇಳಿದೆ, ಗೋಡೆ ಕೆರ್ಕೊಂಡು ತಿನ್ನೋದು ಇದೆಲ್ಲ ಅಂತ. ಗೋಡೆ ಶುದ್ಧವಾಗಿದ್ದರೆ ಏನೋ ಕಾಯಿಲೆ ಬರೋಲ್ಲ. ಅಲ್ಲಿರುವಂಥ ಕ್ರಿಮಿಗಳಿಂದ ಏನೋ ಕಾಯಿಲೆ ಬರಬೇಕು ಬಿಟ್ಟರೆ, ಆ ಮಣ್ಣಲ್ಲಿರೋ ಕ್ರಿಮಿಗಳು ಕಾಯಿಲೆ ಬರಬೇಕು ಬಿಟ್ಟರೆ, ಶುದ್ಧವಾಗಿ ಮಣ್ಣಿದ್ದರೆ ಅದೇನು ಮಾಡೋದಿಲ್ಲ. ಇನ್ಫ್ಯಾಕ್ಟ್ ಅದು ಕೆಲಸ ಮಾಡ್ತದೆ. ನಾವು ಅದನ್ನು ಗೈರಿಕ ಅಂತ ಕೊಡ್ತೀವಿ, ಆ ಫಾರ್ಮಲ್ಲಿ ಕೊಡ್ತೀವಲ್ಲ, ಐರನ್ ಡೆಫಿಷಿಯನ್ಸಿದು ವ್ಯವಸ್ಥೆಯಲ್ಲಿ ಕೊಡ್ತೀವಿ ಗೈರಿಕ. ಸೊ ಹೀಗೆ ಸಹಜವಾಗಿ ಆಳದಿಂದ ಏನು ಬಯಸ್ತದೋ ಇಚ್ಛೆ ಇದೆಯೋ ಅದು ಸಹಜ. ಕಾಲದಲ್ಲಿ ಹೌದು, ಚಳಿಗಾಲ ಆದಾಗ ಶೊಟ್ರನ್ನು ಬಯಸ್ತೀವಿ, ಮಳೆಗಾಲ ಬೇಸಿಗೆ ಬಂದಾಗ ತೆಗೆದುಹಾಕ್ತೀವಿ. ಹೇಗೋ ಹಾಗೆ ಬೇಸಿಗೆಯಲ್ಲಿ ನಾವು ನೀರನ್ನು ಹೆಚ್ಚು ಬಯಸ್ತೀವಿ, ಚಳಿಗಾಲದಲ್ಲಿ ನೀರನ್ನು ಹೆಚ್ಚು ಬಯಸೋದಿಲ್ಲ. ಸೊ ಮಿರ್ಚಿ ಬಜ್ಜಿ ಬೋಂಡ ಅದು ಒಳಗಿನಿಂದ ಇಚ್ಛೆ ಬಂತು ಅಂದರೆ ಖಂಡಿತವಾಗಲೂ ಅದು ರಿಕ್ವೈರ್ಮೆಂಟ್ ಇದೆ ಅಂತ ಅರ್ಥ. ಎಷ್ಟಿದೆ ಅಂತ ಪ್ರಮಾಣ. ಈಗ ರಿಕ್ವೈರ್ಮೆಂಟ್ ಇದೆ ಅಂತ 10 ತಿನ್ನೋದಾ? ಇಲ್ಲ. ಅದು ರಿಕ್ವೈರ್ಮೆಂಟನ್ನು ಹೇಳುತ್ತೆ. ಒಂದು ತಿಂದಾದ್ಮೇಲೆ ಎರಡನೇ ತಿನ್ನುವಾಗ ಸಾಕು ಅಂತ ಇದು ಯಾಕೋ ಬೇಡ ಅಂತ ಅನ್ಸೋದು ಮುಗೀತಲ್ಲಿಗೆ. ಸೊ ಹಾಗಾಗಿ ಇವೆಲ್ಲ ಇದರಲ್ಲ, ನಾವು ನಮ್ಮ ಅಳತೆಗೆ ತಂದ್ಕೊಂಡ್ಬಿಟ್ಟು ಚಳಿಗಾಲ ಇದೆಯಾ ನನಗೆ ಮಿರ್ಚಿ ಬಜ್ಜಿ ಬೋಂಡ ತಿನ್ನೋಣ, ನನ್ನ ಇಚ್ಛೆ ಅಲ್ಲ. ಗರ್ಭಿಣಿಗೆ ನಾನು ಹೇಳ್ತಾ ಇದ್ದೆ, ದೌರ್ದಿನಿ ಅಂತ ಬಂದಾಗ ಆಕೆಗೆ ಏನು ಇಚ್ಛೆನೋ ಅದನ್ನು ಕೊಟ್ಬಿಡೋದಲ್ಲ. ಮಗು ಏನು ಇಚ್ಛೆ ಪಡ್ತದೆ ಅಂತಂದು ಆಕೆ ಗುರುತಿಸ್ಕೊಂಡು ಕೇಳೋದಾದರೆ ಅದನ್ನು ಕೊಡಬೇಕು ಅಂತ. ತನಗೇನೇನೋ ಇಷ್ಟ ಇತ್ತು ಜೀವನದಲ್ಲಿ ಅದೆಲ್ಲದನ್ನೂ ಗರ್ಭಿಣಿಯಿಂದ ತಿಂದ್ಬಿಡೋದು ಅಂತ ಅಲ್ಲ. ಹಾಗಾಗಿ ಇಚ್ಛೆ ಅನ್ನೋದನ್ನು ಸ್ಪಷ್ಟವಾಗಿ ಗುರುತಿಸ್ಕೊಳ್ಳೋಂಥ ಸಾಮರ್ಥ್ಯನ ಸಂವೇದನೆ ಕಲ್ತಿದ್ರೆ ಖಂಡಿತವಾಗ್ಲೂ ಅದನ್ನು ಪಾಲನೆ ಮಾಡ್ಬೋದು. ಓಕೆ ಸರ್, ಥ್ಯಾಂಕ್ ಯು. ಹಸಿ ಆಹಾರ, ಬೆಂದ ಆಹಾರ ಯಾವುದು ಯಾರಿಗೆ ಉತ್ತಮ? ಅಗ್ನಿ ಯಾರಿಗೆ ತುಂಬ ಚೆನ್ನಾಗಿದೆಯೋ ಹಸಿ ಆಹಾರ ತಿಂದರೆ ಖಂಡಿತವಾಗ್ಲೂ ನಡೀತದೆ. ಅಗ್ನಿ ಚೆನ್ನಾಗಿರೋರಿಗೆ ಸ್ವಲ್ಪ ಹೆಚ್ಚು ಕಡಿಮೆ ಅದರಿಂದ ಜೀರ್ಣಶಕ್ತಿ ಚೆನ್ನಾಗಿರೋಂಥ ಅಗ್ನಿ ಚೆನ್ನಾಗಿದ್ದವರಿಗೆ ಎರಡೂ ನಡೀತದೆ. ಎರಡನ್ನೂ ಮಿಕ್ಸಪ್ ಮಾಡ್ಕೊಂಡು ತಿನ್ನಬಾರ್ದು, ಅದು ವಿರುದ್ಧ ಆಗ್ತದೆ ಆಹಾರಕ್ಕೆ. ಅಗ್ನಿ ಯಾರಿಗೆ ಕಮ್ಮಿ ಇದೆಯೋ ಹೊರಗಿನ ಅಗ್ನಿಯ ಸಪೋರ್ಟ್ ತೊಗೊಂಡು ಅದನ್ನು ನಾವು ಸರಿ ಮಾಡ್ಕೋಬೇಕು. ಹಾಗಾಗಿ ಹೊರಗಿನ ಅಗ್ನಿ ಅದನ್ನು ಇನ್ನೊಂದು ಹಂತಕ್ಕೆ ಪಚನ ಮಾಡಿ ಕೊಡ್ತದೆ. ಆ ಹಂತದಲ್ಲಿ ತೊಗೊಳ್ಳೋವಂಥದ್ದು. ಇಲ್ಲಿ ಮಿಕ್ಸಪ್ ಮಾಡಿ ತೊಗೊಳ್ಳೋವಂಥದ್ದಲ್ಲ. ಹಸಿ ಕೊಡಬೇಕಾ? ಒಂದಷ್ಟು ಅಗ್ನಿ ಯಾರಿಗೆ ಸರಿ ಇಲ್ವ, ಈಗ ಜ್ವರ ಬಂದಿದೆ, ಅಗ್ನಿ ಸರಿ ಇಲ್ಲ, ಆವಾಗ ಸೌತೆಕಾಯಿ ತಿನ್ನುವಂತ ಕೊಡೋದಿಲ್ಲ. ಅವಾಗ ಬೆಂದು ಗಂಜಿಯನ್ನು ಕೊಡ್ತೀವಿ. ಅಂದರೆ ಅರ್ಥ ಏನು? ಜ್ವರ ಬರೋದೇ ಅಗ್ನಿ ಇದಾಗೋದ್ರಿಂದ, ಮಾಂದ್ಯ ಆಗೋದ್ರಿಂದ. ಹೌದಾ? ಸರ್ವ ಜ್ವರಕ್ಕೂ ಮೂಲ ಕಾರಣನೇ ಅಗ್ನಿಮಾಂದ್ಯ. ಸೊ ಅಗ್ನಿಮಾಂದ್ಯ ಆಗಿದೆ ಅಂದಾಗ ನಾವು ಯಾವುದೇ ತರಕಾರಿ ಹಣ್ಣುಗಳನ್ನು ಕೊಡ್ತೀವಿ, ಯಾಕಂದರೆ ಅದು ಅಗ್ನಿ ಅಪೇಕ್ಷೆ ಅಲ್ಲ, ನೇರವಾಗಿ ಎನರ್ಜಿ ಕೊಡ್ತದೆ. ಹಾಗೆ ಅಗ್ನಿ ಯಾರಿಗೆ ಕಡಿಮೆ ಇದೆಯೋ ಜೀರ್ಣಶಕ್ತಿ ಅವರು ಹಸಿ ತಿನ್ನೋದು ಬೇಡ. ಯಾರಿಗೆ ಅಗ್ನಿ ಚೆನ್ನಾಗಿದೆಯೋ ಅವ್ರು ಹಸಿ ತಿಂದರೆ ಖಂಡಿತವಾಗ್ಲೂ ಸಹಾಯ ಮಾಡ್ತದೆ. ವೃದ್ಧಿ ಮಾಡ್ಕೋಬೇಕು ಅಗ್ನಿಯನ್ನು. ಓಕೆ ಸರ್. ಮುಂದಿನ ಪ್ರಶ್ನೆ ಹೇಗಿದೆ ಸರ್? ಸಹಜವಾಗಿ ಆಯುರ್ವೇದದ ಪ್ರಕಾರ ವ್ಯಕ್ತಿಗೆ ಪ್ರಜ್ಞಾಹೀನ ಸ್ಥಿತಿ ಅಂದರೆ ಅನ್ಕಾನ್ಷಿಯಸ್ ಸ್ಟೇಟ್ ಆಫ್ ಮೈಂಡ್ ಯಾವಾಗ ಬರ್ತದೆ? ಶರೀರದಲ್ಲಿ ಇದರ ವ್ಯವಸ್ಥೆ ಹೇಗಿದೆ ಎಂದು ದಯವಿಟ್ಟು ತಿಳಿಸ್ಕೊಡಿ. ಆಗ ತೆಗೆದುಕೊಳ್ಬೇಕಾದಂತಹ ಎಮರ್ಜೆನ್ಸಿ ಕ್ರಮಗಳ ಬಗ್ಗೆ ದಯವಿಟ್ಟು ಮಾಹಿತಿ ಕೊಡಿ ಅಂತ ಕೇಳಿದ್ರು. ಮೊದಲಿನ ಸೆಂಟೆನ್ಸ್ ನೋಡಿದರೆ ಅದು ಉನ್ನತ ಭಾವವನ್ನು ಹೇಳ್ತಾ ಇದ್ರು ಅಂತ ಅನ್ಸುತ್ತೆ ನೋಡೋಕ್ಕೆ. ಕೊನೆಗೆ ಹಂಗೆ ಆದಾಗ ಏನು ಚಿಕಿತ್ಸೆ ಅಂತ ಹೇಳಿದಾಗ ಅವ್ರು ಕೇಳ್ತಾ ಇರೋ ಪ್ರಶ್ನೆ ಏನಿದೆ ಅಂದರೆ
ಅನ್ಕಾನ್ಷಿಯಸ್ ಆಗಿ ಬಿದ್ದಾಗ ಅಂತ ಅರ್ಥ ಆಗ್ತದೆ. ಆಯುರ್ವೇದದಲ್ಲಿ ಹೌದು, ಸ್ಪಷ್ಟವಾದ ಮಾಹಿತಿ ಆಯುರ್ವೇದದಲ್ಲಿದೆ ಈ ವಿಷಯದಲ್ಲಿ. ಬೇರೆ ಯಾವುದೇ ಪದ್ಧತಿಗಿಂತ ಆಯುರ್ವೇದದಲ್ಲಿ ಸ್ಪಷ್ಟವಾದ ಮಾಹಿತಿ ಇದೆ. ಸತ್ವಹೀನತೆ ಬಂದಾಗ ಪ್ರಜ್ಞಾಹೀನತೆ ಬರ್ತದೆ ಅಂತ. ಪಿತ್ತತಮೋಪ್ರಾಯ ಮೂರ್ಛಾ ಅಂತ ಕರೀತಾರೆ ಆಚಾರ್ಯರು. ಅಂದರೆ ಪಿತ್ತ ಮತ್ತು ತಮಸ್ಸುಗಳು ಒಂದಾದರೆ ಸತ್ವವನ್ನು ಹೊಡೆದಾಕ್ಬಿಡ್ತದೆ, ತಮಸ್ಸನ್ನು ಉತ್ಪತ್ತಿ ಮಾಡಿ ಮೂರ್ಛೆಯನ್ನು ಉತ್ಪತ್ತಿ ಮಾಡ್ತದೆ. ಇದು ಮೂರ್ಛೆ ಅವ್ರು ಕೇಳ್ತಾರೆ, ಪಿತ್ತತಮೋಪ್ರಾಯ ಮೂರ್ಛಾ ಅಂತ. ಇಲ್ಲಿ ಹೃದಯ ಅಂತ ಆಚಾರ್ಯರು ಬಳಸ್ತಾರೆ ಶಬ್ದನ, ಅಲ್ಲಿಂದ ಮನಸ್ಸು ಅಂತ ಅನ್ಕೊಳ್ಳುವಂಥದ್ದು. ಇಲ್ಲಿ ಎರಡು ಪ್ರಧಾನವಾದ ರೋಗಗಳನ್ನು ಆಚಾರ್ಯರು ಉಲ್ಲೇಖ ಮಾಡ್ತಾರೆ, ಉನ್ಮಾದ ಮತ್ತು ಅಪಸ್ಮಾರ ಅಂತ. ಪಿಟ್ಸ್ ಬಂದಾಗ ಮೂರ್ಛೆ ಬೀಳ್ತದೆ, ಉನ್ಮಾದ ರೋಗಿನೂ ಮೂರ್ಛೆ ಬಂದು ಬೀಳ್ತಂಥದ್ದನ್ನು ನೋಡ್ತಿದ್ದೇವೆ. ಇನ್ನೊಂದು ಮಲಾತ್ಯಾಯದಲ್ಲಿ ಬರ್ತದೆ, ಮೂರ್ಛೆ ಬಂದು ಪ್ರಜ್ಞಾಹೀನ ಸ್ಥಿತಿನ ರೀಚ್ ಆಗುವಂಥದ್ದು. ಈ ಕಾಯಿಲೆಗಳ ಸ್ವರೂಪಗಳು. ಸೊ ಇಲ್ಲಿ ಸತ್ವಹೀನ ಆದ ತಕ್ಷಣವೇ ಇಂದ್ರಿಯಗಳಲ್ಲೂ ತಮ್ಮ ತಮ್ಮ ವೃತ್ತಿಯನ್ನು ವಾಪಸ್ ತಗೊಂಡ್ಬಿಡ್ತವೆ. ಸತ್ವ ಮನಸ್ಸಿನಲ್ಲೇ ಸತ್ವ ಕಮ್ಮಿ ಆದ ತಕ್ಷಣ. ಸೊ ಈ ಸತ್ವ ಕಡಿಮೆ ಆಗೋದೇ ಪ್ರಜ್ಞಾಹೀನ ಸ್ಥಿತಿಗೆ ಕಾರಣ. ಮತ್ತು ಇದು ಯಾಕೆ ಬರ್ತದೆ ಸತ್ವಹೀನತೆ ಯಾಕೆ ಬರ್ತದೆ, ಈ ರೋಗದ ರೂಪದಲ್ಲಿ ಯಾಕೆ ಕಾಣ್ತದೆ ಅಂತ ಹೇಳಿದ್ರೆ, ನಾನು ಆವಾಗ ಹೇಳಿದೆ, ಆಹಾರದ ಸ್ಥೂಲ ಭಾಗ ಶರೀರವನ್ನು ಪೋಷಣೆ ಮಾಡಿದರೆ ಸೂಕ್ಷ್ಮ ಭಾಗ ಮನಸ್ಸನ್ನು ಪೋಷಣೆ ಮಾಡ್ತದೆ ಅಂತ. ಇವತ್ತಿನ ಜನರಿಗೆ ದೊಡ್ಡ ಸಮಸ್ಯೆ ಇರೋದು ಈ ಭಾಗದಲ್ಲಿ. ನಾವು ಆಹಾರದ ಸೂಕ್ಷ್ಮ ಭಾಗದ ಬಗ್ಗೆ ಯೋಚನೆಯೇ ಮಾಡ್ತಿಲ್ಲ. ತಯಾರಾಗಿ 45 ನಿಮಿಷ ಅಥವಾ 1.5 ಗಂಟೆಯಲ್ಲಿ ಆಹಾರ ಸತ್ವವನ್ನು ಕಳ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಾ ಹೋಗ್ತದೆ. ನಿಧಾನಕ್ಕೆ ಇಷ್ಟಿಷ್ಟೇ ಸತ್ವವನ್ನು ಕಳ್ಕೊಳ್ತಾ ಇರ್ತದೆ, ಸತ್ವವನ್ನು ಕಳ್ಕೊಳ್ತದೆ ಆಹಾರ. ಮನುಷ್ಯ ಸತ್ವಯುತವಾದ ಆಹಾರವನ್ನು ತಿನ್ನಬೇಕು. ಸ್ನಿಗ್ಧಂ ದ್ರವೋಷ್ಣಂ ಅನಭಿಷ್ಯಂದಿಹಿ ಅಂತ ಹೇಳ್ತಾರೆ ಆಹಾರ ಸೇವನೆಯಲ್ಲಿ. ಸ್ನಿಗ್ಧವಾಗಿರಬೇಕು, ದ್ರವವಾಗಿರಬೇಕು, ಉಷ್ಣವಾಗಿರಬೇಕು, ಅಭಿಷ್ಯಂದಿ ಇರಬಾರ್ದು ಅಂತ. 3 ತಾಸು ಆದಮೇಲೆ ಸತ್ವ ಕಳ್ಕೊಳ್ತಂದ್ರೆ ಅಭಿಷ್ಯಂದಿ ಸ್ಟಾರ್ಟ್ ಆಗ್ತದೆ. ಅಂದರೆ ಪಿಚ ಅನ್ನೋ ಪ್ರಾರಂಭ ಆಗ್ತದೆ. ನಮಗದು ಅನಿಸೋದು 12 ತಾಸಿಗೆ ಅನ್ನಿಸ್ಬೋದು, ಆದರೆ ಪ್ರಾರಂಭ ಆಗ್ತದೆ. ಸೊ ಈ ಆಹಾರವನ್ನು ಸೇವನೆ ಮಾಡೋದ್ರಿಂದ ಸತ್ವ ಕಡಿಮೆ ಆಗ್ತಾ ಬರ್ತದೆ. ಇದನ್ನು ಈ ಥರದ ಫ್ರಿಜ್ಜಲ್ಲಿ ಇಟ್ಟಿರೋ ಆಹಾರ, ಪ್ಯಾಕ್ ಮಾಡಿ ರೆಡಿ ಮಾಡಿರುವಂಥ ಆಹಾರ, ನಾನು ಮಾಡಿರ್ತೀನಿ ಈ ಸಂಬಾರನ್ನು ಮತ್ತೆ ಮತ್ತೆ ಕುದಿಸಿ ತಿಂತೀನಿ, ನಿನ್ನೆದನ್ನು ಇವತ್ತು ಬೇಯಿಸ್ಕೊಂಡು ತಿಂತೀನಿ, ಈ ಥರದ ಆಹಾರವನ್ನು ತೊಗೊಂಡ್ರೆ ಶರೀರ ಏನೋ ಬೆಳೆದಂಗೆ ಕಾಣ್ತದೆ, ಸತ್ವ ಪೋಷಣೆ ಆಗೋದಿಲ್ಲ. ಸೊ ಸತ್ವ ಪೋಷಣೆ ಆಗಲಿಲ್ಲ. ನನಗೆ ಎಲ್ಲ ಈ ಪಿಟ್ಸ್ ಬರೋದು ಅಂತ ಅಪಸ್ಮಾರ ಏನಿದೆಯಲ್ಲ, ಎಲ್ಲ ಪೇಷಂಟ್ ನೀವು ನೋಡ್ತೀರಿ, ಕೇಳ್ತೀನಿ, ಹೌದು ನಾನು ಹಿಂದಿನ ದಿನದ ಆಹಾರ ತಿನ್ನೋದು ರೂಢಿ ಇದೆ, ಇಮಿಡಿಯೇಟಾಗಿ ಹೇಳ್ತಾರೆ. ಇದನ್ನು ಯಾವ ಸೆನ್ಸಲ್ಲೂ ಉಲ್ಲೇಖ ಮಾಡೋಕ್ಕೆ ಹೋಗಿಲ್ಲ, ಕೇಳೋದೂ ಇಲ್ಲ ಪ್ರಶ್ನೆನ. ಇದು ಬಂತ, ಇದಕ್ಕೆ ರಿಪೇರ್ ಮಾಡಿ, ಇದಕ್ಕೆ ಔಷಧಿ ಮಾಡಿ ಅಂತ ಹೇಳ್ತಾರೆ ಬಿಟ್ಟರೆ, ಇದು ಹೀಗಿದೆಯಾ ನಿಮ್ಮ ಪದ್ಧತಿ, ಇದನ್ನು ಮೊದಲು ಸರಿ ಮಾಡ್ಕೊಳ್ಳಿ, ಹೌದಾ ಹೇಳ್ತೀವಿ. ಸೊ ಎಷ್ಟು ಪೇಷಂಟ್ ನೋಡಿದ್ರು ಅಷ್ಟು ಜನರಿಗೆ ಹೌದು ಅಂತಲೇ ಆನ್ಸರ್ ಬರ್ತದೆ, ಹೌದು ನಾವು ಹಿಂದಿನ ದಿನದ ಆಹಾರ ತಿನ್ನೋದು ರೂಢಿ ಇದೆ. ಸೊ ನಾನೊಂದು ಇದಕ್ಕೆ ಉದಾಹರಣೆ ಪದೇ ಹೇಳ್ತಿರ್ತೀನಿ. ನಾಳೆ ಎಕ್ಸ್ಪೈರಿ ಇರುವಂಥ ಒಂದು ಮಾತ್ರೆಯನ್ನು ತೊಗೊಂಡು, ಎಕ್ಸ್ಪೈರಿ ಡೇಟ್ ನಾಳೆಗಿದೆ, ಫ್ರಿಜ್ಗೆ ಇಟ್ಬಿಡೋಣ. ನಾಡಿದ್ದೆ ತೊಗೋತೀವ ನಾವು ಅದನ್ನು? ಖಂಡಿತ ಇಲ್ಲ. ತಯಾರು ಮಾಡಿದ ತಕ್ಷಣ ಫ್ರಿಜ್ಗೆ ಇಟ್ಬಿಡೋಣ ಮಾತ್ರೆನ. ಎಕ್ಸ್ಪೈರಿ ಡೇಟ್ ಆಗೋರು 3 ವರ್ಷ ಫ್ರಿಜ್ಜಿನ ಆಫ್ ಮಾಡ್ದಂಗೆ ನೋಡ್ಕೊಳ್ಳೋಣ. ಎಕ್ಸ್ಪೈರಿ ಆದಮೇಲೆ ಆ ಮಾತ್ರೆ ತೊಗೋತೀವಿ, ಯಾಕಂದರೆ ಫ್ರಿಜ್ಜಲ್ಲಿ ಇಟ್ಟಿದ್ದೀವಿ, ತೊಗೋಬೋದಲ್ಲ. ಮತ್ತು ಆಹಾರ ಎಕ್ಸ್ಪೈರಿ ಇರಲ್ವ? ಆಹಾರದ ಎಕ್ಸ್ಪೈರಿ ಆಗೇ ಆಗ್ತದೆ, ತನ್ನ ಸತ್ವವನ್ನು ತಾನು ಕಳ್ಕೊಳ್ತದೆ ಆಹಾರ. ಆದರೆ ಅದಕ್ಕೆ ಕ್ರಿಮಿ ಬಂದಿರಲ್ಲ, ಇಷ್ಟೇ. ಸತ್ವನ ಕಳ್ಕೊಳ್ತದೆ, ಅದಕ್ಕೆ ಕ್ರಿಮಿ ಮುಟ್ಟಿರಲ್ಲ. ಸೊ ಕ್ರಿಮಿ ಮುಟ್ಟಿರಲ್ಲ ಅನ್ನೋದೊಂದೇ ಕ್ರೈಟೀರಿಯಾ ಆಗೋದಾದರೆ ಸತ್ವಹೀನ ಆಹಾರ ಉತ್ಪತ್ತಿ ಆಗ್ತದೆ. ಈ ಸತ್ವಹೀನ ಆಹಾರವನ್ನು ತಗೊಂಡಾಗ ಮನಸ್ಸು ಪೋಷಣೆ ಆಗದೇ ಇರೋದ್ರಿಂದ, ಅಂದರೆ ಸತ್ವ ಪೋಷಣೆ ಆಗದೇ ಇರೋದ್ರಿಂದ ಇಂದ್ರಿಯಗಳಿಗೆ, ಶರೀರಕ್ಕೆ ಎಲ್ಲೂ ಬಲ ಸಿಗಲ್ಲ, ಬಿದ್ದು ಹೋಗ್ತದೆ ಶರೀರ. ಅದನ್ನು ಮೂರ್ಛಾ ಅಂತ ಕರಿತೀವಿ. ಇದಕ್ಕೆ ಚಿಕಿತ್ಸೆನ ಕಬ್ಬಣ ಕೊಟ್ಟೆ ನೀವು ಮಾಡೋವಂಥದ್ದಲ್ಲ. ಅದು ಚಿಕಿತ್ಸೆ ಇನ್ಸ್ಟೆಂಟಾಗಿ ಅದನ್ನು ಡಾಕ್ಟ್ರಿಗೆ ಅಟೆಂಡ್ ಮಾಡಬೇಕು. ಕಾರ್ಡ್ಗಳು ಹಲವಾರು ಇರೋದ್ರಿಂದ ಡಾಕ್ಟ್ರಿಗೆ ಅದನ್ನ ಅಟೆಂಡ್ ಮಾಡಬೇಕು. ಹಾಗಾಗಿ ಇದನ್ನು ತಪ್ಪಿಸ್ಕೋಬೇಕು ಅಂತ ಹೇಳಿದ್ರೆ ಫ್ರೆಶ್ ಆಹಾರವನ್ನು ಊಟ ಮಾಡೋದು ಒಂದೇ ದಾರಿ. ಪ್ಯಾಕ್ಡಲ್ಲ, ಫ್ರಿಜ್ ಇಟ್ಟರಲ್ಲ. ಓಕೆ ಸರ್, ಥ್ಯಾಂಕ್ ಯು. ವಯಸ್ಸಾದ ಹಾಗೆ ರೋಗಗಳು ಬರುವುದು ಸಾಮಾನ್ಯ. ನಾವು ದೇಹ ಮತ್ತು ಮನಸ್ಸನ್ನು ಚೆನ್ನಾಗಿ ಇರಿಸ್ಕೊಂಡ್ರೆ ವಯಸ್ಸಾದರೂ ರೋಗಗಳು ಬರುವುದಿಲ್ಲ. ಇದರಲ್ಲಿ ಯಾವುದು ಸರಿ? ಹೌದು, ವಯಸ್ಸಾದರೂ ರೋಗಗಳು ಬರೋದಿಲ್ಲ. ಆದರೆ ಸಹಜವಾದಿಗಳು ಅಂತ ನಾನು ಕ್ಲಾಸಲ್ಲಿ ಹೇಳ್ತಾ ಹೋದೆ. ಕ್ಷುತೃಷ್ಣ, ಜರ, ಮರಣ. ಕ್ಷುಧ ಹಸಿವು, ತೃಷ್ಣ ಬಾಯಾರಿಕೆ, ಜರ ಮುಪ್ಪು, ಮರಣ, ಇವು ಬರ್ತವೆ. ಇದರಲ್ಲಿ ರೋಗವನ್ನು ಸೇರಿಸಿಲ್ಲ ಆಚಾರ್ಯರು. ಕ್ಷುಧ, ತೃಷ್ಣ, ರೋಗ, ಜರ ಅಂತ ನಿಲ್ಲಿ ಸೇರಿಸಿಲ್ಲ. ಜರ, ಮುಪ್ಪು, ಸಾವು. ಮುಪ್ಪು ರೋಗ ಸಾವು ಅಂತಾಗಲಿ, ರೋಗ ಸಾವು ಅಂತ ಸೇರ್ಸೋಕ್ಕೆ ಹೋಗಿಲ್ಲ. ಎಷ್ಟು ಚೆನ್ನಾಗಿ ಅದನ್ನ ಆಚಾರ್ಯರು ಅದನ್ನು ವಿಂಗಡಣೆ ಮಾಡಿದ್ದಾರೆ. ಸೊ ಅರ್ಥ ಏನಾಗೋದು? ಅರ್ಥ ಅಂದರೆ ದೇಹ ಬಿಡಬೇಕಷ್ಟೇ, ರೋಗದಿಂದ ಅಲ್ಲ, ಕಾಲ ಸಹಜವಾಗಿ. ಇಲ್ಲಿ ಒಂದು ಕಾರ್ಯಕ್ಕೆ
ಕಾರಣ ಇದೆ. ಒಂದೇನಾದರೂ ಉತ್ಪತ್ತಿ ಆಗಬೇಕಂದ್ರೆ ಕಾರಣ ಇದೆ. ಅದು ನಶಿಸಬೇಕಾದ್ರೆ ಏನೂ ಕಾರಣ ಇಲ್ಲ ಅಂತ ಚರಕಾಚಾರ್ಯರು ಸ್ಪಷ್ಟವಾಗಿ ಹೇಳ್ತಾರೆ. ಏನೂ ಕಾರಣ ಇಲ್ಲ, ಸುಮ್ಮನೆ ಬಿಡಿ, ಅದು ನಶಿಸಿ ಹೋಗ್ತದೆ. ಹೌದಾ? ದೀಪ ಹಚ್ಚೋದಕ್ಕೆ ಎಣ್ಣೆ ಬೇಕು, ಬತ್ತಿ ಬೇಕು, ಹಚ್ಚುವಂಥ ವ್ಯಕ್ತಿ ಬೇಕು, ಎಲ್ಲ ಬೇಕು. ದೀಪ ಆರೋದಕ್ಕೆ ಏನು ಬೇಕು? ಕಾಲ ಸಹಜವಾಗಿ ತಂತಾನೆ ಎಲ್ಲದು. ಸೊ ಎಂಥ ಮನೆ ಕಟ್ಟಿದರೂ ಕಾಲ ಸಹಜವಾಗಿ ತಂತಾನೆ. ಸೊ ಇದು ಕಾಲ ಸಹಜತೆಯಿಂದ ಆಗುವಂಥದ್ದು ಇದೆಲ್ಲ ಶೀರ್ಯತೆ, ಇದು ಇದ್ದೇ ಇರ್ತದೆ. ರೋಗ ತಂದ್ಕೋಬಾರದು, ಬರಲ್ಲ. ಹೌದು, ಕೊನೆಯ ತನಕ ರೋಗ ಬರದೇ ಇರೋದಕ್ಕೆ ದೀರ್ಘಂ ಜೀವಿತೀಯ ಅಧ್ಯಾಯ ಅನ್ನೋದರಲ್ಲಿ ರಸಾಯನ ಚಿಕಿತ್ಸೆಗಳನ್ನು ಆಚಾರ್ಯರು ಹೇಳಿದ್ದಾರೆ. 12 ವರ್ಷದ ನಂತರ ನೀವು ರಸಾಯನ ಚಿಕಿತ್ಸೆಯನ್ನು ನಿತ್ಯವೂ ತಗೊಳ್ತಾ ಹೋಗೋದ್ರಿಂದ ಸಾವು ಬರ್ಬೋದು ಆಯಾ ಕಾಲಘಟ್ಟಕ್ಕೆ. ಯಾವ ಜೀವಿ ವ್ಯಕ್ತಿ ಯಾವಾಗ ಸಾವು ಬರ್ತದೆ, ರೋಗದಿಂದ ಅಲ್ಲ, ಸಹಜವಾಗಿ ಸಾವು ಬರ್ತದೆ ಅಷ್ಟೇ. ಹಾಗಾಗಿ ಮುಪ್ಪಿನಲ್ಲೂ ಕೂಡ ರೋಗರಹಿತವಾಗಿ ಇರ್ಬೋದು, ರೋಗರಹಿತವಾಗಿಯೇ ದೇಹ ಬಿಡ್ಬೋದು. ರೋಗರಹಿತವಾಗಿ ಇರೋದು ಅನ್ನೋದೇ ಒಂದು ಹೊಸ ಕಾನ್ಸೆಪ್ಟ್ ಆಗಿದೆ ಸರ್. ಅದನ್ನ ನಂಬಕ್ಕೆ ಹೌದಲ್ಲ? ಸ್ವಲ್ಪ ಸಹಜ ವ್ಯಾಧಿಗಳು ಅಂದರೆ ಅದು ಸಹಜ ಅಂತ. ಪ್ರಕೃತಿಗೆ ಸಹಜ ವ್ಯಾಧಿಗಳು ಯಾವುದು? ಹಸಿವು. ಹಸಿವಿನ ವ್ಯಾಧಿ ಅಂತೀರಾ? ಇಲ್ಲ ಸರ್. ಹೌದು, ವ್ಯಾಧಿ. ಯಾವುದು ದುಃಖ ಕೊಡ್ತದೋ ಅದು ವ್ಯಾಧಿನೇ. ಓಕೆ. ಹಸು ದುಃಖ ಕೊಡಲ್ವಾ? ಬಾಯಾರಿಕೆ ದುಃಖ ಕೊಡಲ್ವಾ? ಅದಕ್ಕೇನು ಮಾಡಬೇಕು ಅದನ್ನು ಮಾಡಬೇಕು, ಇದಕ್ಕೇನು ಮಾಡಬೇಕು ಅದನ್ನು ಮಾಡಬೇಕು. ಮುಪ್ಪು ಬರ್ತದೆ. ಮುಪ್ಪಿನ ಯಾವ ಕಾಯಿಲೆಗಳು ಅಥವಾ ಮುಪ್ಪಿನ ಲಕ್ಷಣಗಳು ಇರಲ್ಲ, ಕಾಯಿಲೆಗಳಲ್ಲ. ಮುಪ್ಪಿನ ಲಕ್ಷಣಗಳೇ ಇರಲ್ಲ ಯಾವುದು. ಸೊ ಮುಪ್ಪಿನ ಲಕ್ಷಣಗಳಿಲ್ಲದೇ ದೇಹ ತ್ಯಾಗ ಮಾಡೋದು. ಥ್ಯಾಂಕ್ ಯು ಸರ್. ಇನ್ನೊಂದು ಪ್ರಶ್ನೆ ಸ್ವಲ್ಪ ದೊಡ್ಡದಾಗಿದೆ, ಬಟ್ ಅದರ ಹಿಂದೆ ಪೇರೆಂಟಿಂದು ಒಂದು ಒತ್ತಡ ಕಾಣಿಸ್ತಾ ಇದೆ, ಅದು ಕಳಕಳಿ ಕಾಣಿಸ್ತಾ ಇದೆ. ಆ ಪ್ರಶ್ನೆ ಈ ಥರ ಇದೆ: ದೇಹದ ಆರೋಗ್ಯದ ಜೊತೆಗೆ ಮಾನಸಿಕ ಹಾಗೂ ಆಧ್ಯಾತ್ಮಿಕ ಆರೋಗ್ಯವನ್ನು ಸಮತೋಲನದಿಂದ ಕಾಪಾಡಿಕೊಳ್ಳಲು ಅನುಸರಿಸಬೇಕಾದ ವಿಧಾನ ವಿವರಿಸಿ. ಕೋವಿಡ್ ನಂತರದ ದಿನಗಳಲ್ಲಿ ಮಕ್ಕಳ ಪ್ರಗತಿ ಹಾಗೂ ಕಲಿಕೆಯಲ್ಲಿನ ಆಸಕ್ತಿ ಸಹಜವಾಗಿಯೇ ಇಳಿಮುಖವಾಗಿದೆ. ಶಾಲೆಗೆ ಹೋಗುತ್ತಿದ್ದರೂ ಭಾವನಾತ್ಮಕವಾಗಿ ವಿಮುಖರಾಗುತ್ತಿದ್ದಾರೆ. ತರಗತಿಯಲ್ಲಿ ಓದು ಹಾಗೂ ಬರಹದ ಮೇಲೆ ಅತಿಯಾದ ಒತ್ತಡ ಬೀಳುತ್ತಿದೆ ಎಂದು ಮಕ್ಕಳ ದೂರು. 2 ವರ್ಷಗಳ ಸುದೀರ್ಘ ಅವಧಿಯ ನಂತರ ಶಾಲೆಗೆ ಹೊಂದಿಕೊಳ್ಳಲು ಸಮಯವೂ ಕೊಡದಂತೆ ಶಿಕ್ಷಣ ವ್ಯವಸ್ಥೆ ಮಕ್ಕಳ ಮಾನಸಿಕ ಆರೋಗ್ಯವನ್ನೂ ಸಹ ಗೊಂದಲದಲ್ಲಿ ಇಡ್ತಾ ಇದೆ. ಮನೆಯಲ್ಲಿ ಮಕ್ಕಳಿಗೆ ಇದು ಒತ್ತಡವಲ್ಲ ಎಂದು ಹೇಳಿದರೂ ಮಕ್ಕಳು ಅರ್ಥ ಮಾಡಿಕೊಳ್ಳಲು ವಿಫಲರಾಗ್ತಾ ಇದ್ದಾರೆ. ಇದರ ಬಗ್ಗೆ ನಿಮ್ಮ ಮಾರ್ಗದರ್ಶನ ಅವಶ್ಯಕವಾಗಿ ಬೇಕಿದೆ. ನಾನಿನ್ನ ಆಯುರ್ವೇದ ದೃಷ್ಟಿಯಿಂದ ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೇನೆ. ಓಕೆ ಸರ್. ನೂರಾರು ಗೊಂದಲಗಳು, ಯಾವ್ದು ಸರಿ ಯಾವ್ದು ತಪ್ಪು ಅಂತ ಪೋಷಕರೇ ನಿರ್ಧಾರ ಮಾಡ್ತಾ ಇದ್ದಾರೆ. ಪೋಷಕರು ಅದ್ರ ಬಗ್ಗೆ ತರಬೇತಿ ತಗೊಳ್ಳದೆ, ಮಕ್ಕಳಿಗೆ ಏನು ಸರಿ ಏನು ತಪ್ಪು ಅನ್ನೋದನ್ನು ತರಬೇತಿನೂ ತಗೊಳ್ದೇ ಪೋಷಕರೇ ನಿರ್ಧಾರ ಮಾಡ್ತಾರೆ, ನನ್ನ ಮಗುಗೆ ಇದು ಒಳ್ಳೇದು ಅಂತ. ಆ ಮಗು ಇಂಡಿವಿಜುವಲ್ ಏನು ಅಂತ ಅದಕ್ಕೆ ಗೊತ್ತು. ಸೊ ನಾವು ಎಲ್ಲದನ್ನು ಒಂದೇ ಅಳತೆಯಲ್ಲಿ ತಂದು ನಿಲ್ಲಿಸ್ತಾ ಇದ್ದೀವಿ. ಮೊದಲನೇ ಪ್ರಶ್ನೆ ಒಂದಿದೆ, ಅದರಲ್ಲಿ 2 ಭಾಗ ಇದೆ. ಮೊದಲನೇ ಭಾಗ ಅದನ್ನು ದೇಹದ ಆರೋಗ್ಯದ ಜೊತೆಗೆ ಮಾನಸಿಕ ಹಾಗೂ ಆಧ್ಯಾತ್ಮಿಕ ಆರೋಗ್ಯವನ್ನು ಸಮತೋಲನದಿಂದ ಕಾಪಾಡಿಕೊಳ್ಳಲು ಅನುಸರಿಸಬೇಕಾದ. ಆಧ್ಯಾತ್ಮಿಕ ರೋಗ ಅಂತೇನಿಲ್ಲ. ಆಚಾರ್ಯರು ಉನ್ಮಾದದಲ್ಲಿ ದೈವೋನ್ಮಾದ ಅಂತ ಒಂದು ಹೇಳ್ತಾರೆ. ಅದು ಉನ್ಮಾದ ಹುಚ್ಚ, ಅದು ದೈವೋನ್ಮಾದ. ಅದಕ್ಕೆ ಚಿಕಿತ್ಸೆ ಹೇಳಿಲ್ಲ. ವೆರಿ ವೆರಿ ಇಂಪಾರ್ಟೆಂಟ್. ಬೇರೆ ಎಲ್ಲ ಉನ್ಮಾದಗಳಿಗೂ ಚಿಕಿತ್ಸೆ ಹೇಳಿದರೆ ದೈವೋನ್ಮಾದಕ್ಕೆ ಚಿಕಿತ್ಸೆ ಮಾಡಬಾರ್ದು, ಅವ್ರನ್ನ ರಕ್ಷಣೆ ಮಾಡಿ ಅಂತ ಹೇಳ್ತಾರೆ. ದೈವೋನ್ಮಾದ ಪುರುಷನನ್ನು ಆತನಿಗೆ ಹಾನಿ ಆಗದಂಗೆ ರಕ್ಷಣೆ ಮಾಡಿ. ಅರ್ಥ ಏನಂದರೆ ಮನುಷ್ಯ ಅದಾಗಬೇಕು ಅಂತ. ಮನುಷ್ಯ ದೈವದ ಭಗವಂತನ ಇಚ್ಛೆ ಹುಚ್ಚಾಗಬೇಕು ಅಂತ ಅದರ ಅರ್ಥ. ಸೊ ಯಾವುದಾದ್ರೂ ವಿಷಯದಲ್ಲಿ ಹುಚ್ಚಾದರೆ ನಾವು ಸಾಧನೆ ಮಾಡೋದು. ಬಿಸ್ನೆಸ್ಸಲ್ಲಿ ಹುಚ್ಚ ಹಿಡಿದ್ರೆ ದೊಡ್ಡದು ಸಾಧನೆ ಮಾಡ್ತಾನೆ, ಭಗವಂತನ ಇಚ್ಛೆ ಹಿಡಿದ್ರೆ ದೊಡ್ಡದು ಹೋಗ್ತಾನೆ, ಆತನಿಗೆ ಹಾನಿ ಮಾಡಬಾರ್ದು ಅಂತ. ಇದರ ಅರ್ಥ ಏನಂದರೆ ಆಧ್ಯಾತ್ಮಿಕ ರೋಗ ಅನ್ನೋದಿಲ್ಲ. ಫಸ್ಟ್ ಅದನ್ನು ಕ್ಲಿಯರ್ ಮಾಡ್ಕೊಳ್ಳೋದು. ಶಾರೀರಿಕ ರೋಗ, ಮಾನಸಿಕ ರೋಗ, ಇವುಗಳನ್ನು ಸರಿ ಮಾಡ್ಕೊಳ್ಳೋದ್ರ ಬಗ್ಗೆನೇ ನಾವು ಹೆಚ್ಚು ಮಾತಾಡೋದು. ಸೊ ಮನಸ್ಸೇ ಇಂಪಾರ್ಟೆಂಟು ಅನ್ನೋ ವಿಷಯಕ್ಕೆ ನಾನು ಇವತ್ತು ಹೆಚ್ಚು ಒತ್ತು ಕೊಟ್ಟು ಸತ್ವ ಅಂತ ಮಾತಾಡಿದ್ವಿ. ಮನುಷ್ಯನಿಗೆ ಮಾತ್ರ ಈ ಸಾಧ್ಯತೆ ಇದೆ ಅಂತಲೂ ಮಾತಾಡಿದ್ವಿ. ಹಾಗಾಗಿ ಶಾರೀರಿಕ ಆರೋಗ್ಯ ಕಾಪಾಡಿಕೊಳ್ಳೋದ್ರ ಬಗ್ಗೆ ಮುಂದಿನ ತರಗತಿಗಳಲ್ಲಿ ವಿಶೇಷವಾದ ವ್ಯವಸ್ಥೆ ಬರ್ತದೆ. ಹಾಗೆ ಜೊತೆಗೆ ಮಾನಸಿಕ ಆರೋಗ್ಯದ ಬಗ್ಗೆಯೂ ಇದೆ. ಸೊ ಅಧ್ಯಾತ್ಮದ ಬಗ್ಗೆ ನೀವು ಆ ರೀತಿ ಉಲ್ಲೇಖ ಮಾಡ್ಕೊಳ್ಳೋದಲ್ಲ. ಮಕ್ಕಳ ವಿಷಯಕ್ಕೆ ಆಯುರ್ವೇದದಲ್ಲಿ ಹೇಳುವಂಥ ಉಲ್ಲೇಖ ಏನಂತ ಹೇಳಿದ್ರೆ, 12 ವರ್ಷದ ತನಕ ನೀವು ಯಾವ ಶಾಲೆಗೂ ಕಳಿಸಬಾರ್ದು ಅಂತ. ಇವತ್ತು ಅದನ್ನು ಯಾರು ಮಾಡೋದಕ್ಕೆ 1% ಜನ ಮಾಡ್ತಾ ಇರ್ಬೋದು. ನಾನು ನೋಡಿದ್ದೀನಿ, ಒಂದಷ್ಟು ಜನ ಮಾಡ್ತಾ ಇದ್ದಾರೆ. ಏನು ಕಳಿಸ್ಬೇಡಿ ಅಂತ. ಹಾಗಾದರೆ ಉಂಡಾಡಿ ಬಿಡೋದ, ಅದ ಮನೆ ಬಿಟ್ಕೊಳ್ಳೋದ ಅಂತ, ಮನೆಯಲ್ಲಿ ಬಿಟ್ಕೊಂಡು ಉಂಡಾಡಿ ಇಟ್ಕೊಳ್ಳೋದ ಅಂತ. ಮನೆಯಲ್ಲಿ ಪೂರ್ಣ ಪ್ರಮಾಣದಾಗೆ ವಿಕಾಸ ಆಗೋದಕ್ಕೆ ವ್ಯವಸ್ಥೆನೇ ಇಲ್ಲ. ಮನೆಯಲ್ಲಿ ಪೂರ್ಣ ಪ್ರಮಾಣದಾಗೆ 10x10 ಮನೆ ಕಟ್ಕೊಂಡಿದ್ದೀವಿ ನಾವು. ಇಂದಷ್ಟು ಬೆಡ್ ಇಟ್ಕೊಂಡು ನಾವು ಒಂದಷ್ಟು ದೊಡ್ಡ 3 ಬೆಡ್ರೂಮ್ ಮನೆ ಕಟ್ಕೊಂಡಿದ್ದೀವಿ. ಹೀಗೇನೋ ನಮ್ಮದೇನೋ ಇದೆ. ಅದು ಪ್ರಕೃತಿಯಲ್ಲಿ ವಿಕಾಸ ಆಗೋದಾದರೆ, ಮಗು ಪ್ರಕೃತಿ ಜೊತೆಗೆ ಎಲ್ಲ ಜೀವಿಗಳ ಜೊತೆಗೆ ಬೆರೆಯೋದಾದರೆ, ಒಂದು ಹಸು ಜೊತೆಗೆ, ಒಂದು ನಾಯಿ ಜೊತೆಗೆ, ಒಂದು ಎಮ್ಮೆ ಜೊತೆಗೆ, ಒಂದು ಕುದುರೆಗಳು ನೋಡೋದ್ರ ಜೊತೆಗೆ, ಒಂದು ಗಿಡ ಮರಗಳು ನೋಡೋದ್ರ ಜೊತೆಗೆ, ಹೀಗೆಲ್ಲ ನೋಡೋದಾದರೆ 12 ವರ್ಷ ಏನೂ ಮಾಡ್ಬೋದು. ಜೊತೆಗೆ ಎಲ್ಲ ವಿಷಯನೂ ಕಲ್ತ್ಕೊಂಡು
12 ವರ್ಷದಿಂದ 24 ವರ್ಷದವರೆಗೂ ಗುರುಕುಲಾಭ್ಯಾಸಕ್ಕೆ ಅವಾಗ ಕಳಿಸುವಂಥದ್ದು. ಏನನ್ನು ತಿದ್ದಿಸೋದು, ಬರೆಯುವಂಥದ್ದು, ಬರ್ಸೋವಂಥದ್ದು ಇಲ್ಲ ಆ ಕಾಲದಲ್ಲಿ. ನಾವು ಇವತ್ತು ನೋಡಿದ್ರೆ ಹಿಂಸೆ ಮಾಡ್ತಾಯಿದ್ದೀವಿ ನಮ್ಮ ಮಕ್ಕಳಿಗೆ. ಹಿಂಸೆ, ಅದಕ್ಕಿಂತ ಹೆಚ್ಚು ಬೇರೆ ಶಬ್ದ ಇಲ್ಲ. ಅವ್ರ ಬಾಲ್ಯನ ನಮ್ಮ ಹೆಸರಲ್ಲಿ ಕೊಲ್ತಾ ಇದೀವಿ ಅಂತ ಅನಿಸುತ್ತೆ. ಸೊ ಆಯುರ್ವೇದ ಹೇಳೋದು 12 ವರ್ಷ ಆದ ಹಾಗೆ, ನಂತರ ಅದನ್ನು 25 ವರ್ಷಗಳವರೆಗೂ ಬ್ರಹ್ಮಚರ್ಯ ಆಶ್ರಮ ಅಂತ ಹೇಳ್ತೇವಲ್ಲ, 12 ವರ್ಷಕ್ಕೆ ಕಲಿಕೆ ಪೂರ್ಣ ಮುಗಿಸ್ಬೋದು. ಭಾರತೀಯ ಒಂದು ಸೂರ್ಯನ ಕಾಲ ಅಂತ ಕರೀತಾರೆ. ಸೊ ಆ 12 ವರ್ಷ ಕಲಿಕೆಗೆ, ಸೊ ಅಲ್ಲಿಂದ ಮುಂದೆ ಗೃಹಸ್ಥಾಶ್ರಮ ಅದೆಲ್ಲ ಆಶ್ರಮ ಇದೆ. ಸೊ ಮೊದಲನೇ 12 ವರ್ಷ ನಾವು ಬಾಲ್ಯ ಅಂತ ಕಳೆದು ಅದನ್ನು ಪೂರ್ಣ ಪ್ರಮಾಣದಲ್ಲಿ ಬಿಟ್ಟರೆ ಮಗು ಸಾಕಷ್ಟು ವಿಕಾಸ ಆಗುತ್ತೆ. ಓಕೆ ಸರ್, ಥ್ಯಾಂಕ್ ಯು. ಕೊನೆ ಪ್ರಶ್ನೆ ಹೀಗಿದೆ: ಯಾವುದೇ ತರಕಾರಿಗಳನ್ನು ಕಚ್ಚಾ ಸೇವಿಸಬೇಕೋ ಅಥವಾ ಬೇಯಿಸಿ ಸೇವಿಸಬೇಕೋ, ಅಥವಾ ಬೇರೆ ಬೇರೆ ತರಕಾರಿ ಬೇರೆ ಬೇರೆ ರೀತಿಯಲ್ಲಿಯೋ, ಉದಾಹರಣೆ ಮೆಂತೆ, ಹಾತರಕಿ, ಸಬ್ಬಸ್ಗಿ ಮುಂತಾದವುಗಳು. ಇವರ ಒಂದು ಕೊನೆ ಪ್ರಶ್ನೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಹರ್ ಹರ್ ಖಾವೋ ಹಾಸ್ಪಿಟಲ್ ಜಾವೋ, ಇದು ಎಷ್ಟು ಸರಿ ಅಂತ ಕೇಳಿದ್ದಾರೆ. ನಿಮ್ಮ ಉತ್ತರ ಏನು ಸರ್? ಅದೇನೋ ತಪ್ಪು, ಹಾಸ್ಪಿಟಲ್ ಹಟಾವೋ ಅಂತ ಇರಬೇಕಾಗ್ತದೆ ಮೋಸ್ಟ್ಲಿ. ಹಾಂ, ಹರ ಹರ ಕಾವೋ ಹಾಸ್ಪಿಟಲ್ ಹಟಾವೋ ಅಂತ ಏನಾರು ಇರ್ಬೋದು. ಅದು ಅವ್ರೇನೋ ಜಾವೋ ಅಂತ ಏನೋ ಬರ್ತೀನಿ ಕಾಣ್ತಾರೆ. ಇಲ್ಲಿ ಹಸಿ ತರಕಾರಿಗಳನ್ನ ಎಷ್ಟು ಬೇಯಿಸ್ಬೇಕು, ಎಷ್ಟು ಬೇಯಿಸಬಾರ್ದು, ಈ ಪ್ರಶ್ನೆಗಳಿದೆ ಅಲ್ಲ, ಹಾಂ ಸರ್. ಅವಾಗ ಒಂದು ಉತ್ತರ ಕೊಟ್ವಿ ನಾವು. ಏನದು ಅಗ್ನಿಗೆ ಸಂಬಂಧಪಟ್ಟ ಹಾಗೆ. ಹೌದು ಯಾರ ಸರ್. ಅಗ್ನಿ ಚೆನ್ನಾಗಿದೆಯೋ, ಯಾರು ಫಿಸಿಕಲಿ ತುಂಬ ಕೆಲಸ ಮಾಡ್ತಾಯಿದ್ರು, ಹಾಂ ಹಸಿ ಹಸಿದನ್ನ ಎಲ್ಲ ತಿಂದರೂ ಸಮಸ್ಯೆ ಇಲ್ಲ. ಹಾಂ. ಬೇಯಿಸೋದಕ್ಕೆ ಒಂದು ವ್ಯವಸ್ಥೆ, ಒಂದು ವಿಧಾನ ಇದೆ. ಓಕೆ ಸರ್. ಯಾವುದೇ ಸೊಪ್ಪುಗಳನ್ನು ಹಾಂ. ಅದನ್ನು ಎಣ್ಣೆಯಲ್ಲೇ ಹುರಿಬೇಕು ಅಂತ ಹೇಳ್ತಾರೆ. ನಾವು ಒಗ್ಗರಣೆ ತಿನ್ಬೇಡ ಅಂತ ಹೇಳ್ತೀವಿ. ಯಾವುದೇ ಸೊಪ್ಪನ್ನು ಹಾಂ. ಅದಕ್ಕೆ ನೀರು ಹಾಕಿ ಬೇಯಿಸುತ್ತಲ್ಲ, ಅದರೊಳಗೆ ಸಾಕಷ್ಟು ನೀರು ಇರ್ತದೆ. ಓಕೆ. ಅದಕ್ಕೆ ಎಣ್ಣೆ ಹಾಕಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಮಟ್ಟಿಗೆ. ಯಾವುದನ್ನು ಪೂರ್ತಿ ಮೆತ್ತಗಾಗಿ ಅದು ಏನು ಉಳಿಲಿಲ್ದಂಗೆ ಬೇಯಿಸಬಾರ್ದು. ಓಕೆ. ಸೊ ಬೇಯಿಸೋದು ಅಗ್ನಿ ಮಧ್ಯಮ ಅಗ್ನಿ ಇರೋರಿಗೆ, ಕಡಿಮೆ ಅಗ್ನಿ ಇರೋವಂಥವ್ರಿಗೆ ಹ್ಮ್. ಬೇಯಿಸೋದು ಹೇಗೆ ಅಂತ ಹೇಳಿದ್ರೆ, ಹ್ಮ್. ಅದು ಸಾಫ್ಟ್ ಆಗಬೇಕು ಅಷ್ಟೇ. ಒಂದು ಸ್ವಲ್ಪ ಆ ನೀರನ್ನು ವೇಸ್ಟ್ ಮಾಡೋದಲ್ಲ, ಸ್ವಲ್ಪ ಸಾಫ್ಟ್ ಆಗಬೇಕು. ಇಷ್ಟು ತರಕಾರಿಗಳಿಗಿರುವಂಥ ಇದು ಅಷ್ಟು. ಓಕೆ. ಅದು ಬಿಟ್ಟರೆ ಹಸಿದು ಅಗ್ನಿ ಚೆನ್ನಾಗಿದ್ದವ್ರು ಹಸಿದನ್ನು ಖಂಡಿತವಾಗಿ ತಿನ್ಬೋದು. ಹ್ಮ್. ಸೊ ಯಾವುದೇ ಗೆಡ್ಡೆ ಗೆಣಸುಗಳು ಏನಿದಾವಲ್ಲ, ಹ್ಮ್. ಇವನ್ನ ಅಗ್ನಿ ಚೆನ್ನಾಗಿದ್ದವರು ಹಸು ಚೆನ್ನಾಗಿದ್ದಾಗ ಗಡ್ಡೆ ಗೆಣಸುಗಳನ್ನ ಹಾಗೆ ತಿನ್ನೋದು. ಇಲ್ಲ ಅಂತಂದ್ರೆ ಅದನ್ನು ಸಾಮಾನ್ಯವಾಗಿ ಗಡ್ಡೆ ಗೆಣಸುಗಳನ್ನ ಅಜೀರ್ಣ ಇದ್ದಾಗ ಅಥವಾ ಅಗ್ನಿ ಮಂದ ಇದ್ದಾಗ ತಿನ್ನಬಾರ್ದು. ಯಾವುದೇ ಭೂಮಿ ಕೆಳಗೆ ಬಿಡುವಂಥ ಗಡ್ಡೆಗಳನ್ನು ಅಜೀರ್ಣ ಅಥವಾ ಹಸಿವು ಇಲ್ಲದೆ ಇರೋವಂಥವ್ರು ಅದನ್ನು ತಿನ್ನಬಾರ್ದು. ಹಸು ಉತ್ಪತ್ತಿ ಆದಮೇಲೆ ಅದನ್ನು ತಿನ್ನಬೇಕು, ಯಾವುದೇ ಇರ್ಬೋದು ಅದು. ಹಾಗಾಗಿ ತರಕಾರಿಗಳನ್ನ ಮೇಲೆ ಬಿಡುವಂಥದ್ದು, ಸೊಪ್ಪು ತರಕಾರಿಯಿಂದೆಲ್ಲ ತುಂಬ ಕಡಿಮೆ ಪ್ರಮಾಣದಲ್ಲಿ ಓಕೆ ಸರ್. ವೆಚ್ಚ ಮಾಡುವಂಥದ್ದು. ಅದು ಅಗ್ನಿ ಕಡಿಮೆ ಇರೋರಿಗೆ ಅಥವಾ ಮಧ್ಯಮ ಇರೋರಿಗೆ, ಚೆನ್ನಾಗಿರೋರು ಹಸಿನ ತಿನ್ಬೋದು. ಓಕೆ ಸರ್, ಥ್ಯಾಂಕ್ ಯು ಸರ್. ಇದ್ರ ಜೊತೆ ಕೆಲವೊಂದು ಪ್ರಶ್ನೆಗಳಿದೆ. ಅಂದರೆ ಹೋಮ್ ರೆಮಿಡೀಸ್ ಹೇಳಿ, ಹೈ ಬ್ಲಡ್ ಪ್ರೆಷರ್ಗೆ ಅಂದರೆ ಬಿ ಪಿ ಇದ್ದವ್ರಿಗೆ, ಆ್ಯಂಡ್ ಮೈಗ್ರೇನ್ಗೆ ಹೇಳಿ ಹೋಮ್ ರೆಮಿಡೀಸ್ ಅಂತ ಇದೆ. ಮತ್ತು ಪ್ರೆಗ್ನೆನ್ಸಿ ವಿಷಯಕ್ಕೆ ಒಂದಷ್ಟು ಕ್ವಶನ್ಸ್ ಇದೆ. ಪ್ರೆಗ್ನೆನ್ಸಿನಲ್ಲಿ ಹೇಗೆ ಆಹಾರ ಪಾಲನೆ ಮಾಡಬೇಕು, ಸ್ವಲ್ಪ ಗೈಡ್ ಮಾಡಿ ಅಂತೆಲ್ಲ ಪ್ರಶ್ನೆಗಳಿದೆ. ಇದಕ್ಕೆ ಎಲ್ಲರಿಗೂ ಒಂದು ವಿಷಯ ಏನಪ್ಪ ಅಂದರೆ, ನಿಮಗೆಲ್ರಿಗೂ ತಿಳಿದಿರೋ ಹಾಗೆ ಆಸ್ಪತ್ರೆ ರಹಿತ ಜೀವನ ಅಂತ ಟೆಲಿಗ್ರಾಮ್ಗಳಲ್ಲಿ ನೀವು ಹುಡುಕಿದ್ರೆ ಗ್ರೂಪ್ ಸಿಗತ್ತೆ. ಆ ಗ್ರೂಪಿಗೆ ನೀವೇ ವಾಲಂಟರಿಯಾಗಿ ಜಾಯಿನ್ ಆಗ್ಬೋದು. ಆ ಗ್ರೂಪಲ್ಲಿ ನೀವು ಸರ್ಚ್ ಮಾಡಿದರೆ ಇವಾಗ ಆಲ್ರೆಡಿ ಕಳೆದ 2-2.5 ವರ್ಷಗಳಿಂದ ಪ್ರಕಟವಾದಂತಹ ಸಂಚಿಕೆಗಳು 700 ದಾಟಿದೆ. ಅದರಲ್ಲಿ ಮೈಗ್ರೇನ್, ಡಯಾಬಿಟಿಸ್, ಹೈಪರ್ ಟೆನ್ಷನ್, ಹೀಗೆ ಪ್ರೆಗ್ನೆನ್ಸಿ ರಿಲೇಟೆಡ್ ಆಗಲಿ ಎಲ್ಲ ರಿಲೇಟೆಡೂ ಆಲ್ರೆಡಿ ಆರ್ಟಿಕಲ್ಸ್ ಇದ್ದಾವೆ. ಸೊ ಅಲ್ಲಿ ಆ ಗ್ರೂಪಲ್ಲಿ ಹೋಗಿ ನಿಮಗೆ ಯಾವ ವಿಷಯದ ಬಗ್ಗೆ ಬೇಕೋ ಆ ವಿಷಯನ ನೀವು ಸರ್ಚ್ ಮಾಡಿದ್ರೆ ಒಂದಲ್ಲ ಅದು ರಿಲೇಟೆಡ್ ಇರೋ ಎಷ್ಟು ಆರ್ಟಿಕಲ್ಸ್ ಇದೆಯೋ 2.5 ವರ್ಷದಲ್ಲಿರುವಂಥ ಎಲ್ಲ ಆರ್ಟಿಕಲ್ಸ್ನು ನಿಮಗೆ ಸಿಗ್ತದೆ. ಸೊ ನೀವು ಡೀಟೇಲಿಂಗ್ ಆಗಿ ಅದರಲ್ಲಿ ನೋಡ್ಕೋಬೋದು ಅಂತ ಹೇಳ್ತೀನಿ. ತುಂಬ ಧನ್ಯವಾದಗಳು ಸರ್, ನೀವು ಪ್ರಶ್ನೆ ಉತ್ತರ ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಜಾಯ್ನ್ ಆಗಿದ್ದಕ್ಕೆ. ಪ್ರಶ್ನೆ ಕೇಳಿದ ಎಲ್ಲರಿಗೂ ಕೂಡ ತುಂಬ ಧನ್ಯವಾದಗಳು. ನಮಸ್ತೆ.